ಈ ದಿನವೂ ಎದುರು ನಾವು ಆತನನ್ನು ಆರಾಧಿಸುವುದಕ್ಕೋಸ್ಕರ ಬಂದಿದ್ದೇವೆ. ದೇವರ ವಾಕ್ಯ ಹೇಳ್ತದೆ, ದೇವರನ್ನು ಆರಾಧಿಸುವವರು ನಮ್ಮ ಪೂರ್ಣ ಮಹತ್ವ, ಪ್ರಭಾವ, ಮಾನ, ಮಹಿಮೆ ಹೊಂದಿದನಾದಂಥ ದೇವರು. ಆತನು ಉನ್ನತೋನ್ನತನಾದಂಥ ದೇವರು. ಈ ಸಂದರ್ಭದಲ್ಲಿ ನಾವು ಆತನನ್ನು ಆರಾಧಿಸುವುದಕ್ಕೋಸ್ಕರ ಬಂದಿದ್ದೇವೆ. ಆತನು ಯೋಗ್ಯನಾದಂಥ ದೇವರು, ಆತನು ಒಳ್ಳೆಯ ದೇವರು. ನಮ್ಮ ಎಲ್ಲ ಸಮಯಗಳಲ್ಲಿ ಆತನು ಸಹಾಯ ಮಾಡುವ ದೇವರೇ ಆಗಿದ್ದಾನೆ. ಆತನು ಉನ್ನತೋನ್ನತದಲ್ಲಿ ವಾಸಿಸುವ ಆತನಾಗಿ ಅಗಮ್ಯವಾದಂಥ ಬೆಳಕಿನಲ್ಲಿ ವಾಸ ಮಾಡುವ ಆತನು. ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ. ನಾವು ನಮ್ಮನ್ನೇ ಆತನಿಗೆ ಸಮರ್ಪಿಸ ನಾವು ಆರಾಧನೆಗೋಸ್ಕರ ನಮ್ಮನ್ನು ನಾವು ಸಿದ್ಧತೆ ಪಡಿಸುವ ಪ್ರಿಯರೇ. ಸ್ತೋತ್ರ ಸ್ವಾಮಿ. ಯಾವುದೇ ಆಲೋಚನೆಗಳಿಂದ ಬಂದಿರ್ಬೋದು, ಯಾವುದೇ ಪ್ರಾರ್ಥನೆಗಳಿಂದ ಬಂದಿರ್ಬೋದು, ಯಾವುದೇ ಸಮಸ್ಯೆಗಳಿಂದ ಬಂದಿರ್ಬೋದು, ಸ್ವಲ್ಪ ಹೊತ್ತು ನಮ್ಮ ದೇವರು ನಮಗೆ ಮಾಡಿದಂಥ ಕಾರ್ಯಗಳನ್ನು ನೆನೆಸುತ್ತಾ ನಾವು ಆತನಿಗೆ ಉಪಕಾರವನ್ನು ಸಲ್ಲಿಸುತ್ತಾ ನಮ್ಮ ಹೃದಯಗಳನ್ನು ತೆರೆಯುವ. ಆತನು ನಮ್ಮ ಜೀವಿತದಲ್ಲಿ ಮಾಡಿದಂಥ ಅನೇಕ ಕಾರ್ಯಗಳಿವೆ. ಅನೇಕ ಕಾರ್ಯಗಳು ನಮ್ಮ ಜ್ಞಾಪಕಕ್ಕೆ ಬರದೇ ಹೋಗ್ಬೋದು, ಆದರೆ ಪ್ರತಿಯೊಂದೊಂದು ಕ್ಷಣದಲ್ಲಿಯೂ ಆತ ನಮ್ಮನ್ನು ಕೈ ಹಿಡಿದು ನಡೆಸಿದಂಥ ದೇವರಾಗಿದ್ದಾನೆ. ಆತ ನಮ್ಮ ಜೀವಿತದಲ್ಲಿ ಬಹಳವಾದಂಥ ಒಳ್ಳೆಯ ಕಾರ್ಯಗಳನ್ನು ಮಾಡಿದಂಥ ದೇವರು. ನಮ್ಮನ್ನು ಮಕ್ಕಳನ್ನಾಗಿ ಸ್ವೀಕರಿಸಿದಂಥ ದೇವರು. ನಾವು ಅಯೋಗ್ಯರಾಗಿದ್ದಾಗಿಯೂ ಆತ ನಮ್ಮನ್ನು ತನ್ನ ಕೃಪೆಯಿಂದ ನಮ್ಮನ್ನು ಕರೆದಿದ್ದಾನೆ. ಆತನ ಆ ಒಂದು ಪ್ರೀತಿಗೋಸ್ಕರ ನಾವು ಆತನಿಗೆ ನಮ್ಮ ಹೃದಯವನ್ನು ತೆರೆಯುವ. ಸ್ತೋತ್ರ ಸ್ವಾಮಿ. ಸ್ತೋತ್ರ ತಂದೆ. ಪರಿಶುದ್ಧನಾದಂಥ ದೇವರೇ, ಪ್ರೀತಿ ಸ್ವರೂಪನಾದಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಸ್ವಾಮಿ ಸಮಯಕ್ಕಾಗಿ ಸ್ತೋತ್ರಪ್ಪ. ಈ ಬೆಳಗಿನ ಸಮಯದಲ್ಲಿ ನಿನ್ನನ್ನು ಆರಾಧಿಸುವುದಕ್ಕೋಸ್ಕರ, ನಿನ್ನನ್ನು ಸ್ತುತಿಸುವುದಕ್ಕೋಸ್ಕರ, ನಿನ್ನನ್ನು ಕೊಂಡಾಡುವುದಕ್ಕೋಸ್ಕರ ನಿನ್ನ ಸನ್ನಿಧಾನದಲ್ಲಿ ಸೇರಿ ಬಂದಿದ್ದೇವಪ್ಪ. ಕರ್ತನಾದಂಥ ದೇವರೇ, ನೀನು ಸಹಾಯ ಮಾಡು ದೇವ. ನಿನ್ನನ್ನು ನಾವು ಪೂರ್ಣ ಹೃದಯದಿಂದ, ನಮ್ಮ ಪೂರ್ಣ ಪ್ರಾಣದಿಂದ, ನಮ್ಮ ಪೂರ್ಣ ಶಕ್ತಿಯಿಂದ, ನಮ್ಮ ಪೂರ್ಣ ಬುದ್ಧಿಯಿಂದ ಕರ್ತನೆ ನಿನ್ನನ್ನೇ ನಾವು ಆರಾಧಿಸಲಿಕ್ಕಾಗುವಂತೆ ನಮ್ಮನ್ನು ನೀನು ಬಲಪಡಿಸು ಎಂಬುದಾಗಿ ಬೇಡಿಕೊಳ್ಳುತ್ತಿದ್ದೇನೆ ದೇವರೇ. ಬಂದಿರುವಂಥ ಪ್ರತಿಯೊಬ್ಬೊಬ್ಬರಲ್ಲಿ ನೀನು ಮಾತನಾಡು ಸ್ವಾಮಿ. ದೇವರೇ, ಯಾರು ಇನ್ನು ಬರಲಿಕ್ಕೆ ಇದ್ದಾರೋ ಸ್ವಾಮಿ, ಅವರನ್ನು ಕೂಡ ನೀನು ಕಟಾಕ್ಷಿಸು. ತಕ್ಕ ಸಮಯದಲ್ಲಿ ಬರಲಿಕ್ಕಾಗುವಂತೆ ಸಹಾಯ ಮಾಡು. ಪರಿಶುದ್ಧನೇ, ಎಲ್ಲವನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟಿದ್ದೇನೆ. ಎಲ್ಲವನ್ನು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇಲೆ. ನಾವು ಆತನನ್ನು ಆರಾಧಿಸೋದಕ್ಕೋಸ್ಕರ ಇದ್ದೇವೆ. ನಾವು ನಮ್ಮ ಕೈಗಳನ್ನು ಚಪ್ಪಾಳೆಯ ಮೂಲಕ ನಮ್ಮ ದೇವರನ್ನು ನಾವು ಸ್ತುತಿಸುವ. ಅಪ್ಪ, ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಈ ಸಂಗೀತದ ಮೂಲಕ ನಮ್ಮ ದೇವರನ್ನು ನಾವು ಮಹಿಮೆ ಪಡಿಸುವ. ನಿನ್ ಕರದಲ್ಲಿ ನಾನು ಚೀಡಿ ಮಣ್ಣಗಿರುವಾಗ ಆ ಚೀಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ಅಪ್ಪ, ನಿನ್ ಕರದಲ್ಲಿ ನಾನು ಚೀಡಿ ಮಣ್ಣಗಿರುವಾಗ ಆ ಚೀಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ. ಆರಾಧನೆ ಕೊಂಡಾಡು ಆರಾಧನೆ ನನ್ನೆಸಯ್ಯ, ಕುಣಿದಾಡುವೆ ನನ್ನೆಸಯ್ಯ. ಅಪ್ಪ, ನಿನ್ ಕರದಲ್ಲಿ ನಾನು ಚೇಡಿ ಮಣ್ಣಾಗಿರುವಾಗ ಆ ಚೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ.
ನಿಂತರದಲ್ಲಿ ನಾನು ಪ್ರತಿಯೊಬ್ಬರು ನಾವು ಹೇಳುವ, ಪ್ರತಿಯೊಬ್ಬರು ನಮ್ಮ ಬಾಯನ್ನು ತೆರೆದು ನಾವು ಏನಾಗಿದ್ದೇವೆ ಅದನ್ನು ಹೇಳುವ. ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ, ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ, ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ. ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ, ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ. ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೆ ನೀ, ನಿನ್ನನ್ನು ಹೊತ್ತು ಸಾರುವಂತೆ ನನ್ನನ್ನು ಬಿಡುವೆ. ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೆ ನೀ, ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ಆರಾಧಿಪೆ, ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ಆರಾಧಿಪೆ. ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ, ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ. ತಪ್ಪಿ ಹೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ. ತಪ್ಪಿ ಹೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ, ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ. ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ, ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ, ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ, ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ, ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ, ಕರಗಳ ತಟ್ಟಿ ತಟ್ಟಿ ಆರಾಧಿಪೆ. ಸಭೆ ನಾವು ಆತನಿಗೋಸ್ಕರ ನಮ್ಮ ಕರಗಳನ್ನು ನಾವು ತಟ್ಟುತ್ತಾ ನಮ್ಮ ದೇವರನ್ನು ನಾವು ಘನಪಡಿಸುವ. ನಿನ್ನ ಆರಾಧಿಪೆ ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ, ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ, ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ, ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ. ಹಲ್ಲೆಲೂಯಾ. ಓ ಉನ್ನತನಾದಂಥ ದೇವರೇ, ನಿನ್ನ ನಾಮವನ್ನು ನಾವು ಮೇಲಕ್ಕೆತ್ತುತ್ತೇವಪ್ಪ. ಯೋಗ್ಯನಾದಂಥ ದೇವರೇ, ನಿನ್ನ ನಾಮವನ್ನು ಮೇಲಕ್ಕೆತ್ತುತ್ತೇವಪ್ಪ. ನಿನ್ನ ನಾಮ ಅದು ಇಂಪಾದ ನಾಮವಾಗಿದೆ. ನಿನ್ನ ನಾಮ ಅದು ಬಿಡುಗಡೆಯನ್ನು ಕೊಡುವ ನಾಮ ಆಗಿದೆ. ನಿನ್ನ ನಾಮ ಅದು ಸೈತಾನನ ಬಾಧೆಗಳಿಂದ, ವ್ಯಾಧಿಗಳಿಂದ, ರೋಗಗಳನ್ನು ನೀಗಿಸುವಂಥ ನಾಮ ಆಗಿದೆ. ದೇವರೇ, ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ ಸ್ವಾಮಿ. ನಾವು ಚಪ್ಪಳೆಯನ್ನು ತಟ್ಟುತ್ತವೆ ನಮ್ಮ ದೇವರನ್ನು ನಾವು ಘನಪಡಿಸುವ ಪ್ರಿಯರೇ.
ಇಂಪಾದ ನಾಮ, ಬೇರಿಲ್ಲ ನಾಮ ದಿವ್ಯ ನಾಮ, ನಮ್ಮ ಯೇಸುವಿನ ನಾಮ ಇಂಪಾದ ನಾಮ, ಬೇರಿಲ್ಲ ನಾಮ ದಿವ್ಯ ನಾಮ. ಪಾಪವ ಕ್ಷಮಿಸಿ ಬಿಡುವ ನಾಮ, ಪಾಪಿಗೆ ನಿತ್ಯ ಜೀವದ ನಾಮ. ಪಾಪವ ಕ್ಷಮಿಸಿ ಬಿಡುವ ನಾಮ, ಪಾಪಿಗೆ ನಿತ್ಯ ಜೀವದ ನಾಮ. ಯೇಸುವಿನ ನಾಮ ಇಂಪಾದ ನಾಮ, ಬೇರಿಲ್ಲ ನಾಮ ದಿವ್ಯ ನಾಮ, ನಮ್ಮ ಯೇಸುವಿನ ನಾಮ ಇಂಪಾದ ನಾಮ, ಬೇರಿಲ್ಲ ನಾಮ ದಿವ್ಯ ನಾಮ. ರೋಗಿಗೆ ಸೌಖ್ಯ ಯೇಸುವಿನ ನಾಮ, ಲೋಕಕ್ಕೆ ಬೆಳಕು ಪ್ರಕಾಶದ ನಾಮ. ರೋಗಿಗೆ ಸೌಖ್ಯ ಯೇಸುವಿನ ನಾಮ, ಲೋಕಕ್ಕೆ ಬೆಳಕು ಪ್ರಕಾಶದ ನಾಮ. ಯೇಸುವಿನ ನಾಮ ಇಂಪಾದ ನಾಮ, ಬೇರಿಲ್ಲ ನಾಮ ದಿವ್ಯ ನಾಮ, ನಮ್ಮ ಯೇಸುವಿನ ನಾಮ ಇಂಪಾದ ನಾಮ, ಬೇರಿಲ್ಲ ನಾಮ ದಿವ್ಯ ನಾಮ. ಪರಿಮಳ ತೈಲ ಯೇಸುವಿನ ನಾಮ, ಭೂಪರದಲ್ಲಿ ಸುವಾಸನೆ ನಾಮ. ಪರಿಮಳ ತೈಲ ಯೇಸುವಿನ ನಾಮ, ಭೂಪರದಲ್ಲಿ ಸುವಾಸನೆ ನಾಮ. ಯೇಸುವಿನ ನಾಮ ಇಂಪಾದ ನಾಮ, ಬೇರಿಲ್ಲ ನಾಮ ದಿವ್ಯ ನಾಮ, ನಮ್ಮ ಯೇಸುವಿನ ನಾಮ ಇಂಪಾದ ನಾಮ, ಬೇರಿಲ್ಲ ನಾಮ ದಿವ್ಯ ನಾಮ. ನಿನ್ನೆ ಇವತ್ತೆಂದು ಸ್ಥಿರವಾದ ನಾಮ, ನಂಬುವವರ ಕೈ ಬಿಡದಂತ ನಾಮ. ನಿನ್ನೆ ಇವತ್ತೆಂದು ಸ್ಥಿರವಾದ ನಾಮ, ನಂಬುವವರ ಕೈ ಬಿಡದಂತ ನಾಮ. ಯೇಸುವಿನ ನಾಮ ಇಂಪಾದ ನಾಮ, ಬೇರಿಲ್ಲ ನಾಮ ದಿವ್ಯ ನಾಮ, ನಮ್ಮ ಯೇಸುವಿನ ನಾಮ ಇಂಪಾದ ನಾಮ, ಬೇರಿಲ್ಲ ನಾಮ ದಿವ್ಯ ನಾಮ. ಸೈತಾನನ ತುಳಿದು ಜಯಿಸಿದ ನಾಮ, ಸ್ತುತಿಗನ ಮಹಿಮೆ ಹೊಂದುವ ನಾಮ. ಸೈತಾನನ ತುಳಿದು ಜಯಿಸಿದ ನಾಮ, ಸ್ತುತಿಗನ ಮಹಿಮೆ ಹೊಂದುವ ನಾಮ. ಯೇಸುವಿನ ನಾಮ ಬೇರಿಲ್ಲ ನಾಮ, ನಮ್ಮ ಯೇಸುವಿನ ನಾಮ ಬೇರಿಲ್ಲ ನಾಮ ದಿವ್ಯ ನಾಮ. ಮರಣವ ಗೆದ್ದು ಜಯಿಸಿದ ನಾಮ, ಸಾವಿನ ದವಡೆ ಜಯಿಸಿದ ನಾಮ. ಮರಣವ ಗೆದ್ದು ಜಯಿಸಿದ ನಾಮ, ಸಾವಿನ ದವಡೆ ಜಯಿಸಿದ ನಾಮ. ಯೇಸುವಿನ ನಾಮ ಇಂಪಾದ ನಾಮ, ಬೇರಿಲ್ಲ ನಾಮ ದಿವ್ಯ ನಾಮ, ನಮ್ಮ ಯೇಸುವಿನ ನಾಮ ಇಂಪಾದ ನಾಮ, ಬೇರಿಲ್ಲ ನಾಮ ದಿವ್ಯ ನಾಮ. ಪರದಿಂದ ತಿರುಗಿ ಬರುವ ನಾಮ, ನಮ್ಮನ್ನು ಅಲ್ಲಿಗೆ ಸೇರಿಸುವ ನಾಮ. ಪರದಿಂದ ತಿರುಗಿ ಬರುವ ನಾಮ, ನಮ್ಮನ್ನು ಅಲ್ಲಿಗೆ ಸೇರಿಸುವ ನಾಮ. ಯೇಸುವಿನ ನಾಮ ಇಂಪಾದ ನಾಮ, ಬೇರಿಲ್ಲ ನಾಮ ದಿವ್ಯ ನಾಮ, ನಮ್ಮ ಯೇಸುವಿನ ನಾಮ ಇಂಪಾದ ನಾಮ, ಬೇರಿಲ್ಲ ನಾಮ ದಿವ್ಯ ನಾಮ. ಇಹಲೋಕ ಜಯಿಸಲು ಯೇಸುವಿನ ನಾಮ, ಮುಕ್ತಿಯ ಪಡೆಯಲು ಯೇಸುವಿನ ನಾಮ. ಇಹಲೋಕ ಜಯಿಸಲು ಯೇಸುವಿನ ನಾಮ, ಮುಕ್ತಿಯ ಪಡೆಯಲು ಯೇಸುವಿನ ನಾಮ. ಯೇಸುವಿನ ನಾಮ ಇಂಪಾದ ನಾಮ, ಬೇರಿಲ್ಲ ನಾಮ ದಿವ್ಯ ನಾಮ, ನಮ್ಮ ಯೇಸುವಿನ ನಾಮ ಇಂಪಾದ ನಾಮ, ಬೇರಿಲ್ಲ ನಾಮ ದಿವ್ಯ ನಾಮ, ನಮ್ಮ ಯೇಸುವಿನ ನಾಮ ಬೇರಿಲ್ಲ ನಾಮ, ನಮ್ಮ ಯೇಸುವಿನ ನಾಮ ಬೇರಿಲ್ಲ ನಾಮ ದಿವ್ಯ ನಾಮ, ನಮ್ಮ ಯೇಸುವಿನ ನಾಮ ಇಂಪಾದ ನಾಮ.
ಸ್ತೋತ್ರ ಸ್ವಾಮಿ. ನಿನ್ನ ಇಂಪಾದ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸ್ತಿದ್ದೇವೆ. ಹಾಲೆಲೂಯ. ಪ್ರತಿಯೊಬ್ಬರು ನಮ್ಮ ಬಾಯಿಗಳನ್ನು ತೆರೆದು ನಾವು ನಮ್ಮ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ಸ್ವಾಮಿ. ಮರಣವ ಗೆದ್ದಂಥ ನಾಮ, ಸಾವಿನ ದವಡೆಯನ್ನು ಜಯಿಸಿದಂಥ ನಾಮ. ಸ್ತೋತ್ರ ಸ್ವಾಮಿ. ನಿನ್ನ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸ್ತಿದ್ದೇವೆ. ನೀನು ಮಾಡಿದಂಥ ಕಾರ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ಹಾಲೆಲೂಯ, 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 ಹಾಲೆಲೂಯ. ಸ್ವಾಮಿ, ನಾವು ನಿನ್ನನ್ನೇ ದೃಷ್ಟಿಸ್ತೇವಪ್ಪ. ನೀನಲ್ಲದೆ ನಮಗೆ ಮತ್ತೊಂದು ಸಹಾಯಕನಿಲ್ಲ ಸ್ವಾಮಿ. ನೀನೇ ಒಳ್ಳೆಯ ದೇವರು, ನೀನು ಯೋಗ್ಯನಾದಂಥ ದೇವರು. ನಿನ್ನ ಮಕ್ಕಳ ಕೂಗನ್ನು ಲಾಲಿಸುವಂಥ ದೇವರಾಗಿದೆ ಸ್ವಾಮಿ. ಅಂಥ ದೇವರಾದ ನಿನ್ನನ್ನು ನಾವು ಆರಾಧಿಸ್ತೇವೆ ತಂದೆ. धन्यवाद के साथ स्तुति गाऊंगा है यीशु मेरे खुदा, उपकार तेरे बेशुमार, कोटि कोटि स्तुति धन्यवाद. ನಾವು ಏನು ಮಾಡದೆ ಆತನು ನಮಗೋಸ್ಕರ ಎಲ್ಲವನ್ನು ಮಾಡಿದ್ದಾನೆ. ನಾವು ಅದನ್ನು ನಮ್ಮ ಹೃದಯದಲ್ಲಿ ನಾವು ಇಟ್ಟುಕೊಂಡು ನಾವು ಆತನನ್ನು ಈ ಸಂಗೀತದ ಮೂಲಕ ನಾವು ಆರಾಧಿಸುವ ಪ್ರಿಯರೇ. ಯಾಕೆಂದರೆ ನಾವು ಒಳ್ಳೆಯದು ಎಂಬುದು ನಮ್ಮ ಕರ್ತನ ದೃಷ್ಟಿಯಲ್ಲಿ ಏನೂ ಮಾಡಲಿಲ್ಲ. ಆದಾಗ್ಯೂ ತನ್ನ ಪ್ರೀತಿಯನ್ನು ನಮ್ಮ ಮೇಲೆ ತೋರಿಸುತ್ತಾ ನಮ್ಮನ್ನು ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ. ನಮ್ಮ ದೇವರ ಆ ಪ್ರೀತಿಯನ್ನು ನಾವು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಾವು ಈ ಸಂಗೀತದ ಮೂಲಕ ಆತನನ್ನು ಆರಾಧಿಸು. धन्यवाद के साथ स्तुति गाऊंगा है यीशु मेरे खुदा, उपकार तेरे बेशुमार, कोटि कोटि स्तुति धन्यवाद. धन्यवाद के साथ स्तुति गाऊंगा है यीशु मेरे खुदा, उपकार तेरे बेशुमार, कोटि कोटि स्तुति धन्यवाद. योग्यता से मांगने से ज्यादा मिला
ಹಾಗೆಯೇ ನಮ್ಮ ದೇವರನ್ನು ನಾವು ಆರಾಧಿಸುತ್ತಲೇ ಇರೋಣ. ನಾವು ನಮ್ಮ ಹೃದಯಗಳಲ್ಲಿ ಆತನ ನಾಮವನ್ನು ನಾವು ಧ್ಯಾನಿಸುತ್ತಲೇ ಇರೋಣ. ತಂದೆ ತಂದೆ ನೀ ಮಾತ್ರ ಸಾಕು ನನಗೆ. ತಂದೆ ತಂದೆ ನೀ ಮಾತ್ರ ಸಾಕು ನನಗೆ. ಯೇಸುವೇ ಆತ್ಮನೇ ನೀ ಮಾತ್ರ ಸಾಕು ನನಗೆ. ಸಾಕು ನನಗೆ. ಯೇಸುವೇ ಆತ್ಮನೇ ನೀ ಮಾತ್ರ ಸಾಕು ನನಗೆ. ತಂದೆ ತಂದೆ ನೀ ಮಾತ್ರ ಸಾಕು ನನಗೆ. ಯೇಸುವೇ ಆತ್ಮನೇ ನೀ ಮಾತ್ರ ಸಾಕು ನನಗೆ. ಆರಾಧನೆ 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 ತ್ರಯೈಕ ದೇವರಿಗೆ ಆರಾಧನೆ. ತ್ರಯೈಕ ದೇವರಿಗೆ ಆರಾಧನೆ. ನನಗಾಗಿ ಚಿಂತಿಸುವ ಪರಲೋಕ ತಂದೆ, ಎಲ್ಲವನ್ನು ಒದಗಿಸುವ ನನ್ನ ಪ್ರಿಯ ಯೇಸುವೇ, ನನಗಾಗಿ ಚಿಂತಿಸುವ ಪರಲೋಕ ತಂದೆ, ಎಲ್ಲವನ್ನು ಒದಗಿಸುವ ನನ್ನ ಪ್ರಿಯ ಯೇಸುವೇ, ಹೆಚ್ಚು ಹೆಚ್ಚು ಕಾಯುವ ಪವಿತ್ರ ಆತ್ಮನೇ, ಹೆಚ್ಚು ಹೆಚ್ಚು ಕಾಯುವ ಪವಿತ್ರ ಆತ್ಮನೇ, ತ್ರಯೈಕ ದೇವರಿಗೆ ಆರಾಧನೆ. ತ್ರಯೈಕ ದೇವರಿಗೆ ಆರಾಧನೆ. ತಂದೆಯೇ ತಂದೆಯೇ ನೀ ಮಾತ್ರ ಸಾಕು ನನಗೆ. ಯೇಸುವೇ ಆತ್ಮನೇ ನೀ ಮಾತ್ರ ಸಾಕು ನನಗೆ. ನನ್ನನ್ನು ಪ್ರೀತಿಸುವ ಪರಲೋಕ ತಂದೆ, ಮನಗಾಯ ಕಟ್ಟುವ ನನ್ನ ಪ್ರಿಯ ಯೇಸುವೇ, ನನ್ನನ್ನು ಪ್ರೀತಿಸುವ ಪರಲೋಕ ತಂದೆ, ಮನಗಾಯ ಕಟ್ಟುವ ನನ್ನ ಪ್ರಿಯ ಯೇಸುವೇ, ನನ್ನ
ಯೇಸುವೇ ಆತ್ಮನೇ ನೀ ಮಾತ್ರ ಸಾಕು ನನಗೆ. ಒಳ್ಳೆಯ ವರಗಳನ್ನು ಕೊಡುವ ತಂದೆ, ದಿವ್ಯ ಶಾಂತಿ ನೀಡಿದ ನನ್ನ ಪ್ರಿಯ ಯೇಸುವೇ, ಒಳ್ಳೆಯ ವರಗಳನ್ನು ಕೊಡುವ ತಂದೆ, ದಿವ್ಯ ಶಾಂತಿ ನೀಡಿದ ನನ್ನ ಪ್ರಿಯ ಯೇಸುವೇ, ಎಲ್ಲವನ್ನು ಉಪದೇಶಿಸಿ ನೆನಪಿಸುವ ಆತ್ಮನೇ, ಎಲ್ಲವನ್ನು ಉಪದೇಶಿಸಿ ನೆನಪಿಸುವ ಆತ್ಮನೇ, ತ್ರೈಕ ದೇವರಿಗೆ ಆರಾಧನೆ, ತ್ರೈಕ ದೇವರಿಗೆ ಆರಾಧನೆ. ತಂದೆಯೇ ನೀ ಮಾತ್ರ ಸಾಕು ನನಗೆ. ಯೇಸುವೇ ಆತ್ಮನೇ ನೀ ಮಾತ್ರ ಸಾಕು ನನಗೆ. ನೀ ಮಾತ್ರ ಸಾಕು ನನಗೆ. ಯೇಸುವೇ ಆತ್ಮನೇ ನೀ ಮಾತ್ರ ಸಾಕು ನನಗೆ. ಹಲ್ಲೆಲೂಯಾ. ತಂದೆಯೇ, ಹೌದು ಸ್ವಾಮಿ, ನೀನು ಮಾತ್ರವೇ ನಮಗೆ ಸಾಕು ಸ್ವಾಮಿ. ದೇವರೇ, ನಿನ್ನನ್ನು ಬಿಟ್ಟಂತ ಜೀವನ ಅದು ಜೀವನ ಅಲ್ಲ ಸ್ವಾಮಿ. ಪರಿಶುದ್ಧನೇ, ನಿನ್ನನ್ನು ಹೊಂದಿಕೊಂಡವರಾಗಿ ಸ್ವಾಮಿ ನಿನ್ನಲ್ಲಿ ನಾವು ಜೀವಿಸ್ತೇವಪ್ಪ. ಪರಿಶುದ್ಧಾತ್ಮನೇ, ಈ ಸಂದರ್ಭದಲ್ಲಿ ನಿನ್ನ ನಾಮವನ್ನು ನಾವು ಮೇಲಕ್ಕೆತ್ತುತ್ತೇವೆ ತಂದೆ. ನೀನೊಬ್ಬನೇ ಸ್ವಾಮಿ, ನೀನೊಬ್ಬನೇ ಯೋಗ್ಯನಾದಂಥ ದೇವರು ಸ್ವಾಮಿ. ಎಲ್ಲ ಮಹಿಮೆಗೆ ನೀನೊಬ್ಬನೇ ಯೋಗ್ಯನು ಸ್ವಾಮಿ, ನೀನೊಬ್ಬನೇ ಯೋಗ್ಯನು ತಂದೆ. ಹಲ್ಲೆಲೂಯಾ. ಓ, ನಿನ್ನನ್ನು ಆರಾಧಿಸ್ತೇವಪ್ಪ, ನಿನ್ನನ್ನು ಆರಾಧಿಸ್ತೇವೆ. ಹಲ್ಲೆಲೂಯಾ. ಯೇಸುವೇ ಆತ್ಮನೇ ನೀ ಮಾತ್ರ ಸಾಕು ನನಗೆ. ಆರಾಧನೆ 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 ಆರಾಧನೆ, ತ್ರೈಕ ದೇವರಿಗೆ ಆರಾಧನೆ, ತ್ರೈಕ ದೇವರಿಗೆ ಆರಾಧನೆ. ಆರಾಧನೆ 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 ಆರಾಧನೆ, ತ್ರೈಕ ದೇವರಿಗೆ ಆರಾಧನೆ, ತ್ರೈಕ ದೇವರಿಗೆ ಆರಾಧನೆ, ತ್ರೈಕ ದೇವರಿಗೆ ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ ಯೇಸುವೇ. ಮಹಾಪರಿಶುದ್ಧನಾದಂಥ ದೇವರೇ, ನಿನ್ನ ಸಾನ್ನಿಧ್ಯಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಯಾವಾಗಲೂ ಕರ್ತನೆ, ನಿನ್ನ ಮಕ್ಕಳೊಡನೆ ನೀನು ಇರುವಾತನಾಗಿದ್ದಿ, ನಿನ್ನ ಮಕ್ಕಳ ಕೂಗನ್ನು ಕೇಳುವಾತನಾಗಿದ್ದಿ. ಅದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಈಗ ದೇವರೇ, ನಿನ್ನ ನುಡಿಗಳನ್ನು ಕೇಳ ಮಾಡು. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವೂ ದಾರಿಗೆ ಬೆಳಕು ಆಗಿದೆ.
ಅದನ್ನು ಕರ್ತನೆ ನಿನ್ನ ವಾಕ್ಯಕ್ಕಾಗಿ ನಾವು ನಿರೀಕ್ಷಿಸಿಕೊಂಡಿದ್ದೇವೆ. ಮಾತನಾಡು. ಇವತ್ತು ನಮ್ಮ ಮಧ್ಯದಲ್ಲಿ ಕಳುಹಿಸಿಕೊಟ್ಟಂತ ನಿನ್ನ ಅಭಿಷಿಕ್ತ ದಾಸರಿಗಾಗಿ ಸ್ತೋತ್ರ. ಅವರ ನಮ್ಮ ಮಧ್ಯದಲ್ಲಿ ಉಪಯೋಗಿಸು. ಮಾತನಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದೆನ ತಂದೆ, ಆಮೇನ್, ಆಮೇನ್. ದಯವಿಟ್ಟು ಕೂತ್ಕೊಳ್ರಿ. ಎಲ್ಲರನ್ನು ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಬಹಳ ಅಮೂಲ್ಯವಾದಂಥ ಒಂದು ಸಮಯಕ್ಕೆ ನಾವು ಬಂದಿದ್ದೇವೆ. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಬೇಕಾದಂಥ ಒಂದು ಸಮಯ. ಇವತ್ತು ನಮ್ಮ ಮಧ್ಯೆಯಲ್ಲಿ ದೇವರ ಸೇವಕರಾದಂಥ ಬ್ರದರ್ ದೀಪಕ್ ಪೈ ಅವರು ಇದ್ದಾರೆ. ನಾವು ಅವರನ್ನು ಗೌರವಪೂರ್ವಕವಾಗಿ ದೇವರ ಸೇವಕರನ್ನು ವೇದಿಕೆಗೆ ಚಪ್ಪಾಳೆಯಿಂದ ನಾವು ಆಹ್ವಾನಿಸ್ತಾ ಇದ್ದೇವೆ. ಪ್ಲೀಸ್ ಕಮ್. ಅವರು ಇಂಗ್ಲಿಷ್ನಲ್ಲಿ ಹೇಳುವಾಗ ಕನ್ನಡದಲ್ಲಿ ಭಾಷಾಂತರಿಸಲಾಗುವುದು. Praise the Lord. We've come here to receive the word that God gives to our lives. Now, the word that is going to change our lives. ನಾವಿಲ್ಲಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬಂದಿದ್ದೇವೆ. ಆತನು ಕೊಡುವಂಥ ವಾಕ್ಯವನ್ನು ಸ್ವೀಕರಿಸಲಿಕ್ಕೆ ಬಂದಿದ್ದೇವೆ. ಆ ವಾಕ್ಯವು ನಮ್ಮ ಜೀವಿತವನ್ನು ಬದಲಾಯಿಸುವಂಥದ್ದಾಗಿದೆ. Every time we receive the word, there is a transformation into our spirit, our soul and our body. ಪ್ರತಿ ಸಲ ನಾವು ವಾಕ್ಯವನ್ನು ಕೇಳುವಾಗ ಅಲ್ಲಿ ಒಂದು ಬದಲಾವಣೆ ಆಗ್ತದೆ. ಅದು ನಮ್ಮ ದೇಹಕ್ಕೆ ಮತ್ತು ನಮ್ಮ ಆತ್ಮಕ್ಕಾಗಿದೆ. When we receive the word of God, ನಾವು ದೇವರ ವಾಕ್ಯವನ್ನು ಸ್ವೀಕರಿಸುವಾಗ it is to bring a change into our lifestyle, into our thinking, into our walking. ನಾವು ಆಲೋಚಿಸುವಂಥದ್ದು ಮತ್ತು ನಾವು ನಡೆದಾಡುವಂಥದ್ದು, ನಾವು ಮಾಡುವಂಥ ಕಾರ್ಯಗಳನ್ನು ಅದು ಬದಲಾಯಿಸುವಂಥದ್ದಾಗಿದೆ. It is not just we are receiving the Lord Jesus Christ to solve our problems. ಯೇಸು ಕ್ರಿಸ್ತನನ್ನು ನಾವು ನಮ್ಮ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕಾಗಿ ನಾವು ಸ್ವೀಕರಿಸುವಂಥದ್ದು. There is much more than what God wants from us than what we need from God. ಅದು ಬಹಳ ಅತ್ಯಧಿಕವಾದದ್ದು ಏನಂತಂದ್ರೆ, ದೇವರಿಂದ ನಾವು ಏನು ಬಯಸ್ತೇವೋ ನಮ್ಮಿಂದ ದೇವರೇನು ಬಯಸ್ತಾನೆ ಹೇಳುವಂತ. When Jesus died on the cross, he had fulfilled the plans and the purposes that God had destined upon himself to save mankind. ಮನುಷ್ಯ ಕುಲವನ್ನು ರಕ್ಷಿಸಲಿಕ್ಕಾಗಿ ಆತನು ಮಾಡಿದಂತ, ಆತನು ಕ್ರೂಜೆಯಲ್ಲಿ ಮರಣಪಟ್ಟಾಗ ಆತನು ಅದನ್ನು ಯಾವ ಕಾರ್ಯವನ್ನು ಮಾಡಲಿಕ್ಕಿದ್ದನ್ನು ಆತನು ಮಾಡಿದ್ದಾನೆ. When the day we receive Jesus into our spirit, ಯಾವ ದಿವಸ ನಾವು ದೇವರನ್ನು ನಮ್ಮ ಆತ್ಮದೊಳಗೆ ಸ್ವೀಕರಿಸಿಕೊಳ್ತೇವೋ, it is revived our life and it brings a change into our lives. ನಮ್ಮ ಜೀವಿತವನ್ನು ಅದು ಬದಲಾಯಿಸುವಂತದಾಗಿದೆ ಮತ್ತು ಮಾರ್ಪಡಿಸುವಂತದಾಗಿದೆ. So we have a spiritual transformation taking into our life. ಆತ್ಮಿಕವಾದ ಒಂದು ಬದಲಾವಣೆ ನಮ್ಮ ಜೀವಿತದಲ್ಲಿ ನಡೆಯುವಂತದಾಗಿದೆ. Spiritually we are connected to the Lord. ಆತ್ಮಿಕವಾಗಿ ನಾವು ದೇವರಿಗೆ ಸಂಬಂಧಪಟ್ಟವರಾಗಿದ್ದೇವೆ. But there are two more parts of us which need salvation. ಇನ್ನೆರಡು ಕಾರ್ಯ ಇದೆ ನಮ್ಮ ಜೀವಿತದಲ್ಲಿ, ಅದು ಆಶೀರ್ವಾದ ಹೊಂದುವಂತದ್ದು. It is our soul and our body. ಅದು ನಮ್ಮ ದೇಹ ಮತ್ತು ನಮ್ಮ ಆತ್ಮವಾಗಿದೆ. Spiritually, ಆತ್ಮಿಕವಾಗಿ we worship God. ನಾವು ದೇವರನ್ನು ಆರಾಧಿಸ್ತೇವೆ. But our body, ಆದರೆ ನಮ್ಮ ದೇಹ and our soul, ನಮ್ಮ ಆತ್ಮ is in the process of transformation. ಅದು ಬದಲಾವಣೆಯ ಒಂದು ಕಾರ್ಯದಲ್ಲಿ ತೊಡಗಿರ್ತದೆ. It is a daily battle that we are facing. ಅದು ದಿನನಿತ್ಯದ ನಾವು ಒಂದು ಯುದ್ಧವಾಗಿದೆ ನಾವು ಎದುರಿಸುವಂತದ್ದು. Many of us, ಬಹಳಷ್ಟು ಜನ are saved in the spirit, ನಾವು ಆತ್ಮಿಕವಾಗಿ ರಕ್ಷಿಸಲ್ಪಟ್ಟಿದ್ದೇವೆ. but ಆದ್ರೆ our soul ನಮ್ಮ ಆತ್ಮ and our body ನಮ್ಮ ದೇಹ still needs to be saved. ಅದು ಇನ್ನೂ ಬದಲಾವಣೆ ಆಗಬೇಕಾಗಿದೆ. If you look at the book of Thessalonians, ಥೆಸಲೋನಿಕ ಪತ್ರಿಕೆ ನಾವು ನೋಡೋದಾದ್ರೆ, 1 Thessalonians 5:23, 1 ಥೆಸಲೋನ 5:23, now may the God of peace himself sanctify you completely, ಕನ್ನಡದಲ್ಲಿ ಯಾರಾದರೂ and ಓದಬಹುದಾ? may your whole spirit, soul and body be preserved blameless at the coming of our Lord Jesus Christ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. Yes, it says your whole spirit, ಅದು ಹೇಳ್ತದೆ ನಮ್ಮ ಪೂರ್ತಿ ಆತ್ಮವು, your body ನಮ್ಮ ದೇಹ and soul. ಆತ್ಮ ಕೂಡ. Now we know the spirit. ನಾವು ಆತ್ಮವಾಗಿದ್ದೇವೆ. Our spirit is connected to the Holy Spirit. ನಮ್ಮ ಆತ್ಮವು ಪವಿತ್ರಾತ್ಮನಿಗೆ ಅದು ಒಂದು ಜೊತೆಗೂಡಿದೆ. So it becomes very easy for us to worship God. ಆಗ ನಮಗೆ ಬಹಳ ಸುಲಭಕರವಾಗ್ತದೆ ನಾವು ದೇವರನ್ನು ಆರಾಧಿಸಲು. We start operating in the spirit. ಸಾರಿ We start operating in the ನಾವು spirit. ಆತ್ಮಿಕ ರೀತಿಯಲ್ಲಿ ನಾವು ಕಾರ್ಯ ನಿವಾರಿಸಲಿಕ್ಕೆ ಪ್ರಾರಂಭಿಸ್ತೇವೆ. We start praying in the spirit. ನಾವು ಆತ್ಮಿಕವಾಗಿ ಪ್ರಾರ್ಥಿಸಲು ಪ್ರಾರಂಭಿಸ್ತೇವೆ. Spiritually we are connected. ನಾವು ಆತ್ಮಿಕವಾಗಿ ಕನೆಕ್ಟ್ ಆಗಿರ್ತೇವೆ. What happens to the body?
ಆಗ ದೇಹಕ್ಕೆ ಏನಾಗ್ತದೆ? What happens to our soul? ನಮ್ಮ ಆತ್ಮಕ್ಕೆ ಏನಾಗ್ತದೆ? First, let us understand what is soul. First, let us understand what is soul. ಪ್ರಾಣ ಅಂದ್ರೆ ಏನೆಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳುವ. Our thoughts, ನಮ್ಮ ಆಲೋಚನೆಗಳು, our emotions, ನಮ್ಮ ಇಮೋಷನ್ಗಳು, and our will. ನಮ್ಮ ಚಿತ್ತ. What happens to our thoughts? ನಮ್ಮ ಆಲೋಚನೆಗೆ ಏನಾಗ್ತದೆ? Let me explain. ನಾನು ನಿಮಗೆ ಉದಾಹರಣೆ ಕೊಡ್ತೇನೆ. Many of us, ಬಹಳಷ್ಟು ಜನ we worship God in church. ನಾವು ಆಲಯದಲ್ಲಿ ದೇವರನ್ನು ಆರಾಧಿಸ್ತೇವೆ. We are connected to the Spirit. ನಾವು ಆತ್ಮಿಕವಾಗಿ ಅವರಿಗೆ ಆತನಿಗೆ ಕನೆಕ್ಟ್ But ಆಗಿರ್ತೇವೆ. our soul, ಆದ್ರೆ ನಮ್ಮ ಪ್ರಾಣ, that is our thoughts, ನಮ್ಮ ಆಲೋಚನೆ, our emotions, ನಮ್ಮ ಒಂದು ಇಮೋಷನ್ಸ್, and our will ನಮ್ಮ ಒಂದು ಚಿತ್ತ may not be connected to God. ಅದು ದೇವರಿಗೆ ಒಂದಾಗಿರ್ಲಿಕ್ಕೆ ಸಾಧ್ಯವಿಲ್ಲ. I hope you understand this. When we are worshipping God here, ನಾವು ಇಲ್ಲಿ ದೇವರನ್ನು ಆರಾಧಿಸುವಾಗ our spirit is connected. ನಮ್ಮ ಆತ್ಮವು ದೇವರಿಗೆ ಕನೆಕ್ಟ್ ಆಗಿರ್ತದೆ. Our mind is somewhere else. ಆದ್ರೆ ನಮ್ಮ ಮನಸ್ಸು ಎಲ್ಲೋ ಬೇರೆ ಇರ್ತದೆ. Our mind may be thinking of many other things that we are facing in life. ನಮ್ಮ ಮನಸ್ಸಿನಲ್ಲಿ ನಾವು ಬಹಳಷ್ಟು ವಿಚಾರಗಳು, ನಾವು ದಿನನಿತ್ಯದ ವಿಚಾರಗಳನ್ನು ಆಲಿಸಿಕೊಂಡಿರ್ಬೋದು. So our soul is not involved in worshipping God. ನಮ್ಮ ಆತ್ಮವು ಅದು ದೇವರ ಜೊತೆ ಆರಾಧಿಸುವುದಕ್ಕೆ ಅದು ಇನ್ವಾಲ್ವ್ ಆಗಿರುವುದಿಲ್ಲ. We may have faced this situation many times in our life. ಇಂಥ ಒಂದು ಪರಿಸ್ಥಿತಿಯ ನಮ್ಮ ಜೀವಿತದಲ್ಲಿ ಬಹಳಷ್ಟು ಸಾರಿ ನಾವು ಎದುರಿಸಿರ್ಬೋದು. We are worshipping, ನಾವು ಆರಾಧಿಸ್ತೇವೆ, but we are not worshipping. ಆದ್ರೆ ನಾವು ಆರಾಧಿಸ್ತಿಲ್ಲ. Because ಯಾಕಂದ್ರೆ our mind is not saved. ನಮ್ಮ ಆಲೋಚನೆ ಅದು ಬದಲಾವಣೆ ಹೊಂದಲಿಲ್ಲ. We still are living the old life. ನಾವು ಇನ್ನೂ ಕೂಡ ಹಳೆ ಜೀವಿತನ್ನೇ ಜೀವಿಸ್ತಿದ್ದೇವೆ. We are still connected with the old habits. ನಮ್ಮ ಹಳೆ ಸ್ವಭಾವಗಳಿಗೆ ನಾವು ಒಂದಾಗಿರ್ತೇವೆ. There is no thought transformation. ನಮ್ಮ ಆಲೋಚನೆಯಲ್ಲಿ ಬದಲಾವಣೆ ಆಗಲಿಲ್ಲ. Spirit's transformation is there. ಆದ್ರೆ ಆತ್ಮದಲ್ಲಿ ನಾವು ಬದಲಾವಣೆ ಆಗಿದ್ದೇವೆ. Many people ಬಹಳಷ್ಟು ಜನ will prophesy, ಅವರ ಪ್ರವಾದನೆ ಹೇಳ್ತಾರೆ, walk in the Spirit, ಆತ್ಮನ ನಡೀರೆಂಬುದಾಗಿ. but ಆದ್ರೆ the gift of discerning of Spirit does not operate in the person. ಆದ್ರೆ ಆತ್ಮವನ್ನು ವಿವೇಚಿಸುವಂತ ಒಂದು ಕಾರ್ಯವು ನಮ್ಮ ಜೀವಿತದಲ್ಲಿ ನಡೆಯುತ್ತಿರುವುದಿಲ್ಲ. And that is where we get into sin. ಅಲ್ಲಿ ಅದು ಆ ಜಾಗದಲ್ಲಿ ನಾವು ಪಾಪಕ್ಕೆ ಒಳಪಡುತ್ತೇವೆ. We need to take our body and our soul along with our spirit when we are worshipping God. ನಮ್ಮ ದೇಹ, ಆತ್ಮ, ಪ್ರಾಣವನ್ನು, ಶರೀರವನ್ನು ದೇವರನ್ನ ಆತ್ಮದಿಂದ ಆರಾಧಿಸುವಾಗ ನಾವು ತಕೊಂಡು ಹೋಗಬೇಕಾಗ್ತದೆ. God wants our whole being to be sanctified and purified and saved. ನಮ್ಮ ಸಂಪೂರ್ಣವಾಗಿ ನಾವು ದೇವರಿಗೆ ಬದಲಾವಣೆ ಹೊಂದಿದವರಾಗಿ ನಾವು ರಕ್ಷಣೆ ಹೊಂದಬೇಕೆಂಬುದಾಗಿ ದೇವರು ಬಯಸ್ತಾನೆ. You know, in the book of Romans, ರೋಮಾಪುರದ ಪತ್ರಿಕೆಯಲ್ಲಿ Paul very clearly says ಪೌಲನು ಸೀದವಾಗಿ ಹೇಳ್ತಾನೆ, that though he is saved, ಒಬ್ಬ ರಕ್ಷಣೆ ಹೊಂದಿರೋದಾದ್ರೆ yet he needed salvation in other areas of his being. ಆತನ ಬೇರೆ ಜಾಗದಲ್ಲಿ, ಅವನು ಇರುವಂತ ಬೇರೆ ಸ್ಥಳಗಳಲ್ಲಿ, ಕ್ಷೇತ್ರಗಳಲ್ಲಿ ಆತನಲ್ಲಿ ಬದಲಾವಣೆ ಬೇಕೆಂಬುದಾಗಿ ಹೇಳ್ತಾನೆ. Paul identifies the problem for himself. ಪೌಲನ ತನ್ನಲ್ಲಿದ್ದಂತ ಸಮಸ್ಯೆಯನ್ನು ಆತನು ತಿಳಿದುಕೊಳ್ತಾನೆ. He says, my spirit delights in the Lord. ನನ್ನ ಆತ್ಮವು ದೇವರಲ್ಲಿ ಒಂದಾಗಿದೆ ಎಂಬುದಾಗಿ ಹೇಳ್ತಾನೆ. But his other members of his body, ಆದ್ರೆ ದೇಹದ ಬೇರೆ ಅಂಗಗಳು, they are still in sin. ಅದು ಇನ್ನೂ ಪಾಪದಲ್ಲಿವೆ ಎಂಬುದಾಗಿ. Go to the book of Romans. ರೋಮಾಪುರ ಪತ್ರಿಕೆಗೆ ಹೋಗುವ. In chapter 7, 7ನೇ ಅಧ್ಯಾಯ from verse 21 onwards. 21ರಿಂದ. I find then a law, ಅಲ್ಲಿ ಒಂದು ಬೇರೆ ನಿಯಮವನ್ನು ನಾನು ನೋಡ್ತೇನೆ. that evil is present with me, ಪಾಪವು ನನ್ನಲ್ಲಿ ಇದೆ, the one who wills to do good. ನಾನು ಒಳ್ಳೆಯದನ್ನು ಮಾಡಲು ಬಯಸ್ತೇನೆ. 22 it says, 7:22 it says, for I delight in the law of the Lord according to the inward man. ನನ್ನ ಒಳಗಿನ ಮನುಷ್ಯನ ಅನುಸಾರವಾಗಿ ನಾನು ದೇವರ ವಾಕ್ಯದಲ್ಲಿ ಒಳಪಡ್ತೇನೆ. But see what he says in verse 23. ಆದ್ರೆ 23ರಲ್ಲಿ ಏನು ಹೇಳ್ತಾನೆ ನೋಡಿರಿ. I see another law in my members, ಆದ್ರೆ ಇನ್ನೊಂದು ನೀತಿಯನ್ನು ನಾನು ನೋಡ್ತಿದ್ದೇನೆ ನನ್ನ ದೇಹದಲ್ಲಿ, warring against the law of my mind, ನನ್ನ ಮನಸ್ಸಿನ ವಿರುದ್ಧವಾಗಿ ಅದು ಹೋರಾಡುವಂತದಾಗಿದೆ. and bringing me into captivity to the law of sin which is in my members. ನನ್ನ ದೇಹದಲ್ಲಿರುವಂತಹ ಪಾಪದ ಸ್ವಭಾವಕ್ಕೆ ನನ್ನನ್ನು ಅದು ಒಳಪಡಿಸ್ತದೆ. That means the spirit is willing, ಅದೇನು ಅದರ ಅರ್ಥ ಏನಂತ ಹೇಳಿದ್ರೆ ಆತ್ಮವು ಸಿದ್ಧವಾಗಿದೆ, but the body is weak. ಆದ್ರೆ ದೇಹ ಬಲಹೀನವಾಗಿದೆ. That means ಅದಂದ್ರೆ we may be very spiritually strong, ನಾವು ಆತ್ಮಿಕವಾಗಿ ಬಲವುಳ್ಳವರಾಗಿರ್ಬೋದು, but in the physical realm ಆದ್ರೆ ನಮ್ಮ ದೈಹಿಕವಾಗಿ we may not be strong. ನಾವು ಬಲವುಳ್ಳವರಾಗಿರ್ಲಿಕ್ಕಿಲ್ಲ. Transformation has happened in the spirit.
ಆತ್ಮದಲ್ಲಿ ಬದಲಾವಣೆ ಆಗಿದೆ, but our habits are not changed. ನಮ್ಮ ಸ್ವಭಾವಗಳು ಬದಲಾಗ್ಲಿಲ್ಲ. We still carry the worldly thoughts. ಲೌಕಿಕವಾದ ವಿಚಾರವನ್ನು ನಾವು ಅನುಸರಿಸುವರಾಗಿದ್ದೇವೆ. We still carry the old habits. ನಮ್ಮ ಹಳೆ ಸ್ವಭಾವಗಳನ್ನು ನಾವು ಇನ್ನೂ ಮಾಡುವರಾಗಿದ್ದೇವೆ. There is no salvation in our soul and our body. ನಮ್ಮ ದೇಹ ಮತ್ತು ಆತ್ಮದಲ್ಲಿ ಇನ್ನೂ ಇದಿಲ್ಲ, ಬದಲಾವಣೆ ಇಲ್ಲ. I hope you are understanding this. I hope you are understanding. ನಿಮ್ಗೆ ಅರ್ಥ ಆಗ್ತದೆ ಅಂತ ನೆನೆಸ್ತೇನೆ. Because when I'm doing the deep study into this, ನಾನು ಆಳವಾಗಿ ಇದನ್ನು ಕಲಿಯುವಾಗ it is very difficult for a human being to change his habits, ತನ್ನ ಸ್ವಭಾವಗಳನ್ನು ಬದಲಾಯಿಸಿಕೊಳ್ಳುವುದು ಒಬ್ಬ ಮನುಷ್ಯನಿಗೆ ಬಹಳ ಕಷ್ಟಕರವಾಗಿದೆ. to change his nature, ಆತನ ನೇಚರ್ ಅನ್ನು ಚೇಂಜ್ to ಮಾಡ್ಲಿಕ್ಕೆ, change his outward behavior, ಆತನ ಹೊರಗಿನ ಸ್ವಭಾವಗಳನ್ನು to ಬದಲಾಯಿಸಲಿಕ್ಕೆ, carry the presence of God in the entire being. ತನ್ನ ಸಂಪೂರ್ಣವಾದ ದೇಹ ಆತ್ಮದಿಂದ ಆತನು ತನ್ನ ದೇವರ ಕಾರ್ಯವನ್ನು ನೆರವೇರಿಸಲಿಕ್ಕೆ. We are called as spiritual people, ನಾವು ಆತ್ಮಿಕ ಮನುಷ್ಯರು ಎಂಬುದಾಗಿ ಕರೆಯಲ್ಪಟ್ಟಿದ್ದೇವೆ. but when we look at our nature, our habits, our behavior, ಯಾವಾಗ ನಮ್ಮ ದೇಹ ನಾವು ನಡೆಯುವಂತ ರೀತಿಗಳು, ನಮ್ಮ ಸ್ವಭಾವಗಳು, ಇದನ್ನು ನಾವು ನೋಡುವಾಗ we still need salvation. ನಮ್ಗೆ ಇನ್ನೂ ಬದಲಾವಣೆ ಬೇಕು, Because ರಕ್ಷಣೆ ಬೇಕು. ಯಾಕಂದ್ರೆ why I'm saying this today? ಯಾಕೆ ಇದನ್ನು ಹೇಳ್ತಿದ್ದೇನೆಂದ್ರೆ, We carry a lot of things from the hereditary from our forefathers, ನಮ್ಮ ಪೂರ್ವಿಕರಿಂದ ಬಂದಂತ ಬಹಳಷ್ಟು ಕಾರ್ಯಗಳನ್ನು ನಾವು ಇನ್ನೂ ಅದನ್ನು ಹೊತ್ತುಕೊಂಡು ಬಂದಿದ್ದೇವೆ. and we need to break that connection. ಆ ಒಂದು ಕನೆಕ್ಷನ್ ಅನ್ನು, ಆ ಒಂದು ಸಂಪರ್ಕವನ್ನು ನಾವು ಮುರಿಯಬೇಕಾಗಿದೆ. Unless we break that from the Adamic ages, ಆದಮನ ಕಾಲದಿಂದ ಬಂದಂತದನ್ನು ನಾವು ಮುರಿಯದಿದ್ದರೆ we may worship God in the spirit, but our soul and our body may not be saved. ನಾವು ಆತ್ಮದಿಂದ ಆತನನ್ನು ಆರಾಧಿಸಬಹುದು, ಆದ್ರೆ ನಮ್ಮ ದೇಹ ಮತ್ತು ನಮ್ಮ ಪ್ರಾಣ ಅದು ರಕ್ಷಿಸಲ್ಪಟ್ಟಿರುವುದಿಲ್ಲ. This transformation ಈ ಒಂದು ಬದಲಾವಣೆ will help us to worship God as a complete being. ಇದು ದೇವರನ್ನು ಸಂಪೂರ್ಣವಾಗಿ ಆರಾಧಿಸಲು ನಮ್ಮನ್ನು ಅದು ಸಹಾಯ ಮಾಡುವಂತದ್ದಾಗಿದೆ. If you take any of your habits, ನಿಮ್ಮ ಯಾವುದೇ ಸ್ವಭಾವವನ್ನು ನೀವು ತಗೊಳ್ಬಹುದು, you will yourself know that this is not good for me, ನಮ್ಗೆ ಅದು ಗೊತ್ತಿರ್ತದೆ ಇದು ನನಗೆ ಒಳ್ಳೆಯದಲ್ಲ ಎಂಬುದಾಗಿ, and I need to break from this. ಈ ಒಂದು ಸ್ವಭಾವದಿಂದ ನನಗೆ ಬಿಡುಗಡೆ ಬೇಕೆಂಬುದಾಗಿ. And that is where ಅದು ಆ ಸ್ಥಳದಲ್ಲಿ the works of the cross, ಕ್ರೂಜೆಯ ಕಾರ್ಯವು, the works that Christ did on the cross, ಕ್ರಿಸ್ತನು ಕ್ರೂಜೆಯಲ್ಲಿ ಮಾಡಿದಂತ ಕೆಲಸವು, that comes into our being. ಆ ನಮ್ಮ ಜೀವಿತದೊಳಗೆ ಅದು ಬರುವಂತದ್ದಾಗಿದೆ. Because ಯಾಕಂದ್ರೆ Jesus gave his body on the cross. ಯಾಕಂದ್ರೆ ಕ್ರಿಸ್ತನು ತನ್ನ ದೇಹವನ್ನು ಕ್ರೂಜೆಯಲ್ಲಿ ಕೊಟ್ಟನು. He withstood all the pain to set us free. ಆತನ ಎಲ್ಲಾ ನೋವುಗಳನ್ನು ಸಹಿಸಿದನು, ಯಾಕಂದ್ರೆ ನಾವು ಬಿಡುಗಡೆ Set our spirit free, our soul free, and our body free. ನಮ್ಮ ಆತ್ಮ ಪ್ರಾಣ ಶರೀರ ಅದು ಬಿಡುಗಡೆ ಹೊಂದಬೇಕೆಂಬುದಾಗಿ ತನ್ನ ಪ್ರಾಣವನ್ನು The ಕೊಟ್ಟನು. soul, that is our mind, our thoughts and emotions. ನಮ್ಮ ಆತ್ಮವು ಅದು ನಮ್ಮ ಆಲೋಚನೆ ಆಗಿದೆ ಮತ್ತು All need a transformation. ಪ್ರತಿಯೊಂದಕ್ಕೂ ಬದಲಾವಣೆ ಬೇಕು. We need the mind of Christ. ಕ್ರಿಸ್ತನ ಮನಸ್ಸು ನಮಗೆ ಬೇಕು. When we have the mind of Christ, we have the thoughts of Christ. ಕ್ರಿಸ್ತನ ಮನಸ್ಸು ನಮ್ಮಲ್ಲಿ ಇರುವಾಗ ಆತನ ಆಲೋಚನೆಗಳು ನಮ್ಮಲ್ಲಿ ಇರುವಂತದ್ದಾಗಿದೆ. When we have the thoughts of Christ, we know the plans of God for our life. ಕ್ರಿಸ್ತನ ಆಲೋಚನೆ ನಮ್ಮಲ್ಲಿ ಇರುವಾಗ ದೇವರ ಪ್ಲಾನ್ ಏನಿದೆ, ಯೋಜನೆ ಏನಿದೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. When the plans of God start operating us, we will not do any sin, we will not do anything wrong, we will not go in the wrong direction. ದೇವರ ಯೋಜನೆ ನಮ್ಮನ್ನು ನಡೆಸುವಾಗ ನಾವು ಪಾಪ ಮಾಡೋದಿಲ್ಲ ಅಥವಾ ತಪ್ಪಾದ ಹಾದಿಗಳಲ್ಲಿ ನಾವು ನಡೆಯುವುದಿಲ್ಲ. That comes the beginning of our walk with God. ಅಲ್ಲಿ ನಮ್ಮ ದೇವರಿಗೆ ನಡೆಯುವಂತ ಪ್ರಾರಂಭವಾಗಿದೆ. Even though Adam walked with God, ಆದಾಮನು ದೇವರ ಜೊತೆ ನಡೆದಾಡಿದ್ರು, still sin entered. ಆದ್ರೂ ಪಾಪ ಅಲ್ಲಿ ಪ್ರವೇಶಿಸಿತು. And what happened when sin entered? ಪಾಪವು ಅಲ್ಲಿ ಬಂದಾಗ ಏನಾಯ್ತು? Adam lost his place in the kingdom of God. ದೇವರ ರಾಜ್ಯದಲ್ಲಿ ಆತನ ಸ್ಥಳವನ್ನು ಆತನು ಕಳ್ಕೊಂಡ್ನು. So the first Adam created the problem. ಮೊದಲ ಆದಾಮನು ಸಮಸ್ಯೆಯನ್ನು And ಸೃಷ್ಟಿಸಿದನು. sin came from generations and generations and generations. ಆ ಪಾಪವು ನಮ್ಮ ಜನರೇಷನ್ ಇಂದ ಜನರೇಷನ್ ಗೆ ಬಂತು. Till the time the second Adam came on this earth, that is Jesus Christ. ಎರಡನೇ ಆದಾಮನು ಕ್ರಿಸ್ತನು ಬರುವವರೆಗೆ ಅದು ನಮ್ಮನ್ನು ಆಳಿತು. Jesus is referred to as the second Adam. ಯೇಸು ಕ್ರಿಸ್ತನು ಎರಡನೇ ಆದಾಮನ ಎಂಬುದಾಗಿ ಹೇಳಲ್ಪಡ್ತಾನೆ. And he came on this earth to set man free from all sins. ಆತನ ಈ ಭೂಲೋಕದಲ್ಲಿ ಬಂದಂತದ್ದು ಮನುಷ್ಯರನ್ನು ಪಾಪದಿಂದ ಬಿಡುಗಡೆ ಕೊಡ್ಲಿಕ್ಕಾಗಿ ಬಂದನು. When you are praying, ನೀವು ಪ್ರಾರ್ಥಿಸುವಾಗ, we need to take our spirit, soul and body along with us to worship God.
ನಾವು ದೇವರನ್ನು ಪ್ರಾರ್ಥಿಸುವಾಗ ನಮ್ಮ ಶರೀರಾತ್ಮ ಪ್ರಾಣವನ್ನು ಅದರ ಜೊತೆಯಾಗಿ ನಾವು ದೇವರನ್ನು ಆರಾಧಿಸಬೇಕು. We just can't say that spiritually I am worshipping God. ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾವು ಆತ್ಮಿಕವಾಗಿ ದೇವರನ್ನು ಆರಾಧಿಸ್ತೇವೆ ಎಂಬುದಾಗಿ. Because Jesus gave his entire being for mankind. ಆತನು ಯೇಸು ಕ್ರಿಸ್ತನು ತನ್ನ ಸಂಪೂರ್ಣ ಶರೀರಾತ್ಮ ಪ್ರಾಣವನ್ನು ಕೊಟ್ಟನು. If you read the book of Romans, ರೋಮರ ಪತ್ರಿಕೆಯನ್ನು ನೀವು ಓದುವುದಾದ್ರೆ you will understand how God revealed these things to Paul. ಈ ಒಂದು ಪೌಲನಿಗೆ ಹೇಗೆ ದೇವರು ರಿವೀಲ್ ಮಾಡಿದ್ದಾನೆ ಎಂಬುದಾಗಿ, And how he transformed himself later on. ತದನಂತರ ಆತ ತನ್ನನ್ನು ತಾನು ಹೇಗೆ ಬದಲಾಯಿಸಿಕೊಂಡನೆಂಬುದಾಗಿ. Because this transformation ಈ ಒಂದು ಬದಲಾವಣೆ can solve lot of our problems here on this earth. ನಮ್ಮ ಬಹಳಷ್ಟು ಸಮಸ್ಯೆಗಳನ್ನು, ಈ ಭೂಲೋಕದಲ್ಲಿರುವಂತಹ ಸಮಸ್ಯೆಗಳನ್ನು ಅದು ಪರಿಹರಿಸುವಂತದ್ದಾಗಿದೆ. About our sicknesses, ನಮ್ಮ ಅಸೌಖ್ಯತೆಯನ್ನು, about our financial problems, ನಮ್ಮ ಹಣಕಾಸಿನ ಸಮಸ್ಯೆಯನ್ನು, our emotional problems, ನಮ್ಮ ಒಂದು ಇಮೋಷನಲ್ ಪ್ರಾಬ್ಲಮ್ ಅನ್ನು, and all the other things that is giving us sleepless nights. ನಾವು ರಾತ್ರಿ ನಿದ್ದೆ ಬರದಂತದನ್ನು ಮಾಡುವಂತ ಕೆಲವು ಕಾರ್ಯಗಳು ಇದು ಬದಲಾಯಿಸುವಂತದ್ದಾಗಿದೆ. Today, ಇವತ್ತು if you go deeper and deeper into your life, ನಿಮ್ಮ ಜೀವಿತದಲ್ಲಿ ಆಳಕ್ಕೆ ನೀವು ಹೋಗುವುದಾದರೆ you will find that even though you are praying, ನೀವು ಕಂಡುಕೊಳ್ಬಹುದು, ನಾವು ಪ್ರಾರ್ಥಿಸಿರ್ಬೋದಾದ್ರೂ, you are fasting, ನೀವು ಉಪವಾಸ ಮಾಡ್ತಿದ್ದಿರ್ಬೋದು, there is still nothing happening. ಆದ್ರೂ ಅಲ್ಲಿ ಏನು ಆಗ್ತಾ ಇಲ್ಲ. Because ಯಾಕಂದ್ರೆ the salvation is only in the spirit. ಯಾಕಂದ್ರೆ ಆತ್ಮದಲ್ಲಿ ಮಾತ್ರ ಅದು ಬಿಡುಗಡೆ ಸಿಕ್ಕಿದೆ. We are very good in praying, ನಾವು ಪ್ರಾರ್ಥನೆಯಲ್ಲಿ ಬಹಳ ಉತ್ತಮರು, but there are other areas ಆದ್ರೆ ಬೇರೆ ಸ್ಥಳಗಳಿವೆ in our life ನಮ್ಮ ಜೀವಿತದಲ್ಲಿ which also need salvation. ಅದಕ್ಕೂ ಕೂಡ ಬಿಡುಗಡೆ ಬೇಕು. If that salvation is not received, ಆ ಬಿಡುಗಡೆ ಸಿಗದಿದ್ದರೆ we will still be in bondages. ನಾವು ಇನ್ನೂ ಬಂಧನದಲ್ಲಿರುವವರಾಗಿದ್ದೇವೆ. We will still be in bondages. ನಾವು ಇನ್ನೂ ಬಂಧನದಲ್ಲಿರುವವರಾಗಿದ್ದೇವೆ. ದಾವೀದನು, he was the prophet, ಆತನೊಬ್ಬ ಪ್ರವಾದಿಯಾಗಿದ್ದನು, the king, ರಾಜನಾಗಿದ್ದನು, and priest. ಆತನೊಬ್ಬ ಯಾಜಕನು ಕೂಡ ಆಗಿದ್ದನು. He carried all the three anointings. ಈ ಮೂರು ಅಭಿಷೇಕವನ್ನು ಆತನು ಹೊತ್ತುಕೊಂಡನು. But still, ಆದರೂ he entered into sin. ಆತನ ಪಾಪಕ್ಕೆ ಒಳಪಟ್ಟನು. Yes? ಹೌದಾ? Why? ಯಾಕೆ? Why? ಯಾಕೆ? Because ಯಾಕಂದ್ರೆ the salvation that was needed in his soul and in body was not there. ದೇಹದಲ್ಲಿ ಆತ್ಮದಲ್ಲಿ ಬೇಕಾದ ಒಂದು ರಕ್ಷಣೆ ಆತನಲ್ಲಿ ಇರಲಿಲ್ಲ. If you look at the book of Acts, ಅಪೊಸ್ತಲರ ಕೃತ್ಯವನ್ನು ನೋಡೋದಾದರೆ, who was the one who sold their entire property and did not bring ಯಾರದು ತನ್ನ ಸಂಪೂರ್ಣವಾದ ಒಂದು ಆಸ್ತಿಯನ್ನು ಮಾರಿ ಅದರ ಹಣವನ್ನು ತರದಿದ್ದಂತ ವ್ಯಕ್ತಿ? Ananias and Sapphira. ಅನನ್ಯ ಮತ್ತು ಸಫೇರಳು. They sold the land. ಅವರು ಭೂಮಿಯನ್ನು ಮಾರಿದ್ರು. Spiritually led to sell. Spiritually led to sell. ಅವರು ಆತ್ಮಿಕವಾಗಿ ಅದನ್ನು ಮಾರಬೇಕೆಂಬುದಾಗಿ ಅವರು ಪ್ರೇರೇಪಿಸಲ್ಪಟ್ರು. In the spirit, ಆತ್ಮದಲ್ಲಿ they got very excited. ಅವರು ಬಹಳ ಒಂದು ಉತ್ಸುಕರಾದ್ರು. They sold it. ಅದು ಅವರು ಮಾರಿದ್ರು ಅದನ್ನು. But when they came to the disciples, ಆದ್ರೆ ಅಲ್ಲಿ ಶಿಷ್ಯರ ಬಳಿಗೆ ಬರುವಾಗ they kept a portion of that. ಅದರಲ್ಲಿ ಭಾಗವನ್ನು ಅವರು ತೆಗೆದಿಟ್ರು. Now what was that thing that was holding them? ಅದನ್ನು ಅವರನ್ನು ಕೊಡದಂತೆ ತಡೆಯುವಂತದ್ದು ಏನಾಗಿತ್ತು? That was their mindset of holding it. ಅದು ಮನಸ್ಸಿನ ಒಂದು ಇದಾಗಿತ್ತು. ಅದನ್ನು ಅವರನ್ನು ಸ್ವಲ್ಪ ಅರ್ಧವನ್ನು ಇಟ್ಕೊಳ್ಳುವ. So there will always be a war. ಯಾವತ್ತೂ ಅಲ್ಲಿ ಒಂದು ಯುದ್ಧ ಇರ್ತದೆ between the spirit, ಆತ್ಮದಿಂದ ಜೊತೆಯು, the soul, ಶರೀರದ ಜೊತೆಯು, and the body. ಪ್ರಾಣದ ಜೊತೆಯು. The spirit is willing ಆತ್ಮ ಸಿದ್ಧವಾಗಿದೆ, because the Holy Spirit is connected with our spirit. ಯಾಕಂದ್ರೆ ದೇವರ ಆತ್ಮನು ನಮ್ಮ ಆತ್ಮದ ಜೊತೆಗೆ ಕನೆಕ್ಟ್ ಆಗಿದ್ದಾರೆ. But the body is opposing what the spirit says. ಆದ್ರೆ ದೇಹ ಆತ್ಮನ ಹೇಳುವುದನ್ನು ಏನ್ ಮಾಡ್ತದೆ? ವಿರೋಧಿಸ್ತದೆ. The soul is opposing it. ಪ್ರಾಣವು ಅದನ್ನು ವಿರೋಧಿಸ್ತದೆ. You will be in a very good mood to pray. ನೀವೊಂದು ಒಳ್ಳೆ ಒಂದು ಮೂಡಲ್ಲಿ ಇರ್ತೀರಿ ಪ್ರೇಯರ್ ಮಾಡ್ಲಿಕ್ಕೆ. But your soul may not be involved into it. ಆದ್ರೆ ನಮ್ಮ ಪ್ರಾಣ ಅದ್ರ ಜೊತೆ ಅದು ಇನ್ವಾಲ್ವ್ ಆಗಿರುವುದಿಲ್ಲ. You are right now sitting here. ಈಗ ನೀವು ಈ ಕ್ಷಣದಲ್ಲಿ ಇಲ್ಲಿ ಕೂತ್ಕೊಂಡಿರ್ತೀರಿ. But your mind may not be in what the word of God is telling you. ಆದ್ರೆ ನಿಮ್ಮ ಮನಸ್ಸು ದೇವರ ಆತ್ಮ ಏನು ಹೇಳ್ತಿದ್ದಾನೆ ಅದು ನೀವು ಆಗಿರ್ಲಿಕ್ಕಿಲ್ಲ. And that is why no transformation takes place. ಅದರಿಂದಾಗಿ ಏನು ಬದಲಾವಣೆ ಆಗ್ತಾ ಇಲ್ಲ. We may attend all the prayer meetings. ನಾವು ಪ್ರತಿ ಒಂದು ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸಬಹುದು. We may attend all the fasting and prayers. ಪ್ರತಿ ಒಂದು ಉಪವಾಸ ಪ್ರಾರ್ಥನೆ ಹಾಗೂ ಪ್ರಾರ್ಥನೆಗೆ ನಾವು ಅಟೆಂಡ್ ಆಗಬಹುದು. We may attend all the house churches and cell meetings. ನಾವು ಸೆಲ್ ಮೀಟಿಂಗ್ ಮತ್ತು ಮನೆ ಪ್ರಾರ್ಥನಾ ಕೂಟಗಳಲ್ಲಿ ನಾವು ಭಾಗವಹಿಸಬಹುದು. We may attend all the youth meetings. ಯೂತ್ ಮೀಟಿಂಗ್ ಗಳಲ್ಲಿಯೂ ಕೂಡ ನಾವು ಭಾಗವಹಿಸಬಹುದು. Why there is no transformation in the youth? ಯಾಕೆ ಅಲ್ಲಿ ಯೂತ್ ಗಳಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಇಲ್ಲ? We know the prayer.
ಯಾಕಂದ್ರೆ ನಮ್ಮ ಪ್ರಾರ್ಥನೆ ಬರ್ತದೆ. We know what Jesus did. ಯೇಸು ಕ್ರಿಸ್ತನ್ ಏನ್ ಮಾಡಿದ ನಮ್ಗೆ ಗೊತ್ತಿದೆ. We know all the 66 chapters of the Bible. 66 ಪುಸ್ತಕ ವೇದವಾಕ್ಯ ನಮ್ಗೆ ಗೊತ್ತಿದೆ. We know everything. ನಮ್ಗೆಲ್ಲವೂ ಗೊತ್ತಿದೆ. But still, ಆದರೂ there is no change. ಆದ್ರೂ ಬದಲಾವಣೆ ಇಲ್ಲ. There is no transformation. ಆದ್ರೆ ಅಲ್ಲಿ ಒಂದು ಬದಲಾವಣೆ ಇಲ್ಲ. Why? ಯಾಕೆ? Because our soul, ಯಾಕಂದ್ರೆ that is the soul means our mind, our thoughts, our emotions, our will. ನಮ್ಮ ಆಲೋಚನೆ ನಮ್ಮ ದೇಹ ಮತ್ತು ಪ್ರಾಣವಾಗಿದೆ. There is no change. ಅದರಲ್ಲಿ ಬದಲಾವಣೆ ಇಲ್ಲ. That has not gone through the process of transformation. ಅದೊಂದು ಬದಲಾವಣೆ ಒಂದು ಕಾರ್ಯದಲ್ಲಿ ತೊಡಗಿಕೊಂಡಿಲ್ಲ. The soul and the body salvation is not one time. ದೇಹ ಶರೀರಾತ್ಮ ಪ್ರಾಣದ ಒಂದು ಬಿಡುಗಡೆ ಅದು ಒಂದು ಸಲದಲ್ಲ. We may receive Jesus once by confessing. ನಾವು ದೇವರನ್ನು ಅರಿಕೆ ಮಾಡೋದ್ರಿಂದ ಸ್ವೀಕರಿಸಬಹುದು. We may go through the process of water baptism. ನೀರಿನ ದೀಕ್ಷಾ ಸ್ನಾನ ಮುಖಾಂತರವಾಗಿ ನಾವು ಅದನ್ನ ಕಾರ್ಯವನ್ನು ನಿರ್ವಹಿಸಬಹುದು. And we accept the Lord Jesus. ಯೇಸು ಕ್ರಿಸ್ತನ ನಾವು ಅಂಗೀಕರಿಸಬಹುದು. Yes. ಹೌದು. Spiritually we are saved. ಆತ್ಮಿಕವಾಗಿ ನಾವು ರಕ್ಷಣೆ ಹೊಂದಿದ್ದೇವೆ. But what happens to the other two parts? ಬೇರೆ ಭಾಗಗಳು ಏನಾಯ್ತು? There is no transformation. ಅಲ್ಲಿ ಬದಲಾವಣೆ ಇಲ್ಲ. We have the same nature. ನಮ್ಮ ಹಳೆ ಸ್ವಭಾವಗಳು ಇನ್ನೂ ಇವೆ. We have the same habits. ಹಳೆ ಸ್ವಭಾವಗಳು ಇನ್ನೂ ಇವೆ. We still get angry. ನಮ್ಗೆ ಇನ್ನೂ ಸಿಟ್ಟು ಬರ್ತದೆ. We still get restless. ನಮ್ಗೆ ಸಮಾಧಾನ ಇಲ್ಲದಂತದಾಗಿರ್ತದೆ. We still are not open minded. ನಾವು ಇನ್ನೂ ಓಪನ್ ಮೈಂಡ್ ಆಗಿರುವುದಿಲ್ಲ. We still are that narrow minded people. ನಾವು ಇನ್ನೂ ಒಂದು ಸಣ್ಣ ಒಂದು ಆಲೋಚನೆ ಉಳ್ಳವರಾಗಿರ್ತೇವೆ. Today, ಇವತ್ತು if you are taking a message for yourself, ನಿಮಗಾಗಿ ನೀವು ಮೆಸೇಜ್ ಅನ್ನು ತಗೊಳ್ತಿರೋದಾದ್ರೆ, on this last Sunday of this year, ಈ ಒಂದು ವರ್ಷದ ಕೊನೆಯ ಒಂದು ಭಾನುವಾರ, make up your mind ನಿಮ್ಮ ಮನಸ್ಸನ್ನು ಒಟ್ಟಿ ಮಾಡಿಕೊಳ್ಳಿರಿ. that the way I have received salvation of my spirit, ನನ್ನ ಆತ್ಮಕ್ಕೆ ನಾನು ಯಾವ ರೀತಿಯಾಗಿ ಬಿಡುಗಡೆಯನ್ನು ಹೊಂದಿದ್ದೇನೋ, I will also receive salvation for my body and soul. ನಮ್ಮ ಪ್ರಾಣ ಮತ್ತು ದೇಹ ಕೂಡ ಅದೇ ಬಿಡುಗಡೆಯನ್ನು ಹೊಂದಿಕೊಳ್ತೇನೆ ಎಂಬುದಾಗಿ It is written in the Bible. ಅದು ವೇದವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. It is written in the Bible. ಅದು ವೇದವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. And we need to do this ಅದು ನಾವು ಮಾಡಬೇಕಾಗಿದೆ. before we leave this earth. ಈ ಭೂಮಿಯನ್ನು ನಾವು ಬಿಡುಗಡೆ ಮುಂಚಿತವಾಗಿ ನಾವು ಮಾಡಬೇಕಾಗಿದೆ. Because ಯಾಕಂದ್ರೆ on the last days, in the last days, ಕಡೆ ದಿನದಲ್ಲಿ our resurrection will be with our bodies. ನಮ್ಮ ಆರೋಹಣವು ನಮ್ಮನ್ನು ಎತ್ತಲ್ಪಡುವಂತದ್ದು ನಮ್ಮ ದೇಹದ ಜೊತೆ ಆಗಿರ್ತದೆ. Jesus was resurrected with his body. ಯೇಸು ಕ್ರಿಸ್ತನು ತನ್ನ ದೇಹದ ಜೊತೆ ಎತ್ತಲ್ಪಟ್ಟನು. Hello, you are understanding this? We need to keep our body, our soul and our spirit, everything holy. ನಮ್ಮ ದೇಹ ಶರೀರಾತ್ಮ ಪ್ರಾಣವನ್ನು ನಾವು ಪರಿಶುದ್ಧವಾಗಿ ಕಾಪಾಡಿಕೊಳ್ಳಬೇಕಾಗಿದೆ. We may pray in tongues for 2 hours and 3 hours. ನಾವು ಅನ್ಯ ಭಾಷೆಗಳಲ್ಲಿ 2 ಗಂಟೆಗಳ ಕಾಲ ಅಥವಾ 3 ಗಂಟೆಗಳ ಕಾಲ ನಾವು ಪ್ರಾರ್ಥಿಸಬಹುದು. We may prophesy, we may operate in all the giftings. ನಾವು ಪ್ರವರ್ತಿಸಬಹುದು, ನಾವೆಲ್ಲ ವರಗಳನ್ನು ನಾವು ಆಪರೇಟ್ ಮಾಡಬಹುದು. That doesn't mean ಅದಕ್ಕೆ ಅರ್ಥ ಇಲ್ಲ that I'm completely saved. ನಾನು ಸಂಪೂರ್ಣವಾಗಿ ಒಂದು ರಕ್ಷಣೆ ಹೊಂದಿದೆ ಎಂಬುದಕ್ಕೆ ಅದು ಅರ್ಥವಾಗುವುದಿಲ್ಲ. Because remember, ಯಾಕಂದ್ರೆ ತಿಳಿದಿರಿ, all the signs, wonders, healing, miracles are the gift of the Holy Spirit. ಅದ್ಭುತ ಕಾರ್ಯಗಳು ಮತ್ತು ಸೂಚನ ಕಾರ್ಯಗಳು ಇದೆಲ್ಲ ದೇವರ ವರವಾಗಿದೆ. It is not something that we have hard for. ಅದು ನಾವು ಕಷ್ಟಪಟ್ಟು ಹೊಂದಿದಂತದಲ್ಲ. Yes or no? ಹೌದಾ ಅಲ್ವಾ? So we need to know these things when we come to prayer. ನಾವು ಪ್ರಾರ್ಥನೆ ಎಲ್ಲ ವಿಚಾರ ನಾವು ತಿಳಿದಿರಬೇಕು. We need to take our thoughts in the holy manner, our soul, our spirit, everything together and come before God. ನಾವು ನಮ್ಮ ಮನಸ್ಸನ್ನು ಪರಿಶುದ್ಧತೆಯಿಂದ ದೇವರ ಸನ್ನಿಧಾನಕ್ಕೆ ಬರುವಾಗ ಪ್ರತಿಯೊಂದನ್ನು ನಮ್ಮಲ್ಲಿ ಇರುವಂತಹ ಪ್ರತಿಯೊಂದನ್ನು ಶುದ್ಧತೆಯಲ್ಲಿ ತಗೊಂಡು ಹೋಗಬೇಕಾಗಿದೆ. As this year ends, ಈ ವರ್ಷ ಅಂತ್ಯಗೊಳ್ಳುವ ಹಾಗೆ we are entering into a new calendar year. ನಮ್ಗೆ ಒಂದು ಹೊಸದಾದ ಕ್ಯಾಲೆಂಡರ್ ಸಿಗುವಂತ ಒಂದು ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತೇವೆ. Calendar is changing. ಅಲ್ಲಿ ಕ್ಯಾಲೆಂಡರ್ ಚೇಂಜ್ ಆಗ್ತದೆ. And we ಆದ್ರೆ ನಾವು are looking forward ನಾವು ಎದುರು ನೋಡ್ತೇವೆ that the new year will bring peace. ಹೊಸ ವರ್ಷವು ನಮಗೆ ಸಮಾಧಾನ ತರುತ್ತೆ ಎಂಬುದಕ್ಕೆ ಎದುರು ನೋಡ್ತೇವೆ. The new year will bring joy. ಈ ಹೊಸ ವರ್ಷವು ನಮಗೆ ಸಂತೋಷವನ್ನು ತರ್ತದೆ ಹಾಗೆ ನೋಡ್ತೇವೆ. The new year will bring more finances. ಈ ಹೊಸ ವರ್ಷವು ಹೆಚ್ಚು ಹಣಕಾಸನ್ನು ತರ್ತದೆ ಎಂಬುದಾಗಿ ನಾವು ಬಯಸ್ತೇವೆ. Let me tell you, friends, ನಿಮ್ಗೆ ಒಂದು ವಿಷಯ ತಿಳಿಸ್ತೇನೆ ಸ್ನೇಹಿತರೆ. calendar is not our God. ಈ ಒಂದು ಕ್ಯಾಲೆಂಡರ್ ದಿನಪಟ್ಟಿ ನಮ್ಮ ದೇವರಲ್ಲ. The
calendar cannot bring peace. ಕ್ಯಾಲೆಂಡರ್ ನಮಗೆ ಸಮಾಧಾನ ತರಲಿಕ್ಕೆ ಸಾಧ್ಯ ಇಲ್ಲ. The calendar cannot bring joy. ಈ ಕ್ಯಾಲೆಂಡರ್ ನಮಗೆ ಸಂತೋಷ ತರಲಿಕ್ಕೆ ಸಾಧ್ಯ ಇಲ್ಲ. Jesus brings joy. ಯೇಸು ಕ್ರಿಸ್ತನು ತರುವಂತನಾಗಿದ್ದಾನೆ. The new year is not going to bring any prosperity to you. ಈ ಒಂದು ಹೊಸ ವರ್ಷ ನಮಗೆ ಯಾವ ತರಹದ ಪ್ರಾಸ್ಪೆರಿಟಿ ತರಲಿಕ್ಕಿಲ್ಲ. If that is so, ಒಂದು ವೇಳೆ ಆ ರೀತಿ ಆಗಿದ್ರೆ then you should start worshipping the calendar. ಒಂದು ವೇಳೆ ಆ ರೀತಿ ಆಗಿದ್ರೆ ನಾವು ಕ್ಯಾಲೆಂಡರ್ ಅನ್ನು ನಾವು ಆರಾಧಿಸಬೇಕು. We always say, ನಾವು ಯಾವತ್ತೂ ಹೇಳುವೆ, may this new year bring love, peace, joy, prosperity into your ಈ ಒಂದು family. ಹೊಸ ವರ್ಷವು ನಿಮಗೆ Transform your thinking. ನಮ್ಮ ಆಲೋಚನೆಯಲ್ಲಿ ನಾವು ಬದಲಾವಣೆ ಹೊಂದಿಕೊಳ್ಳುವ. The new year doesn't bring anything. ಹೊಸ ವರ್ಷವು ಏನನ್ನು ತರುವುದಿಲ್ಲ. It is the same month, January to December, it will be repeated. ಅದು ಹಳೆ ಕಾಲದಲ್ಲಿ ಆದಂತೆ ಜನವರಿಯಿಂದ ಡಿಸೆಂಬರ್ ವರೆಗೆ ಮತ್ತೆ ಬರ್ತದೆ. It is the same Saturday to Sunday that will be repeating. ಸಾಟರ್ಡೆ ಇಂದ ಸಂಡೇ ಅದು ಅದೇ ಆಗಿರ್ತದೆ. Only the numbers will change their positions. ನಂಬರ್ ಅದು ಅಂಕೆಗಳು ಅದರ ಸ್ಥಳವನ್ನು ಬೇರೆ ವರ್ಗಾಯಿಸಿಕೊಳ್ತದೆ. Everything else remains the same. ಬಾಕಿ ಎಲ್ಲವೂ ಒಂದೇ ರೀತಿಯಾಗಿರ್ತದೆ. What needs to change is our thinking, our mentality, our habits, and our walk with God. ನಾವು ದೇವರ ಜೊತೆ ನಡೆದಾಡಿಕೊಳ್ಳುವಂಥದ್ದು, ನಾವು ಆಲೋಚನೆ ಮಾಡುವಂಥದ್ದು, ನಮ್ಮ ವರ್ತನೆಗಳು, ಇದನ್ನು ನಾವು ದೇವರಲ್ಲಿ ಬದಲಾಯಿಸಿಕೊಳ್ಬೇಕು. What needs to be done is transform ourselves into the image of God. ಅವಶ್ಯಕತೆವಾಗಿ ಯಾವ್ದು ಮಾಡ್ಬೇಕಾಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ಒಳಗಿಂದ ಒಳಗೆ ನಾವು ಬದಲಾಯಿಸಿಕೊಳ್ಳದವರಾಗಿರ್ಬೇಕು. This year, ಈ ವರ್ಷ when you send messages ನೀವು ಮೆಸೇಜ್ ಕಳಿಸುವಾಗ on the new year, ಹೊಸ ವರ್ಷಕ್ಕೆ ask God to direct you on what message you're going to send it to your friends. ದೇವರ ಕೇಳಿಕೊಳ್ಳಿರಿ ಯಾವ ಮೆಸೇಜ್ ಅನ್ನು ನಾನು ಕಳಿಸಬೇಕೆಂಬುದಾಗಿ. How you are going to send a blessing to somebody. ಹೇಗೆ ನೀವು ಇನ್ನೊಬ್ಬರಿಗೆ ಒಂದು ಆಶೀರ್ವಾದವನ್ನು ಕಳಿಸಲಿಕ್ಕೆ ಹೋಗ್ತೀರಿ ಎಂಬುದಾಗಿ. We need to change our thinking. ನಮ್ಮ ಆಲೋಚನೆಯನ್ನು ಬದಲಾಯಿಸಿಕೊಳ್ಬೇಕು. The moment we change our ಯಾವ life, ಕ್ಷಣದಲ್ಲಿ ನಮ್ಮ ಆಲೋಚನೆ ಬದಲಾಯಿಸಿಕೊಳ್ತೇವೋ our lifestyle will change. ನಮ್ಮ ಒಂದು ಜೀವಿತ ಶೈಲಿಯು ಅದು ಬದಲಾಗ್ತದೆ. And the most important thing is that in our family, in our generation, we will be bringing the element of change for others. ನಮ್ಮ ಕುಟುಂಬದಲ್ಲಿ ಹಾಗೂ ನಮ್ಮ ಸಮಾಜಕ್ಕೆ ನಾವು ಒಂದು ಬದಲಾವಣೆಯನ್ನು ತರುವವರಾಗಿರ್ತೇವೆ. If you as a husband and wife, ನೀವು ಒಂದು ವೇಳೆ ಗಂಡ ಹೆಂಡತಿಯಾಗಿ, if you as a father and mother, ನೀವು ಒಂದು ವೇಳೆ ತಂದೆ ತಾಯಿಯಾಗಿ, if you as a brother and sister, ನೀವು ಒಂದು ವೇಳೆ ತಮ್ಮ ತಂಗಿಯಾಗಿ, if you are transformed, ನೀವು ಬದಲಾವಣೆ ಹೊಂದಿದವರಾಗಿದ್ರೆ, there will be transformation taking place where you stay. ನೀವು ಇರುವಂತಹ ಸ್ಥಳದಲ್ಲಿ ಅಲ್ಲಿ ಕೂಡ ಬದಲಾವಣೆಯನ್ನು ನೀವು ಕಾಣ್ತೀರಿ. The most important thing ಬಹಳ ಮುಖ್ಯವಾದ ವಿಚಾರ in the kingdom of God, ದೇವರ ರಾಜ್ಯದಲ್ಲಿ, that we first need to be completely transformed in the image of Christ. ನಾವು ಕ್ರಿಸ್ತನ ಒಂದು ಸ್ವರೂಪಕ್ಕೆ ನಮ್ಮನ್ನು ನಾವು ಬದಲಾಯಿಸಿಕೊಳ್ಬೇಕಾಗಿದೆ. And when we live as a testimony, ನಾವೊಂದು ಸಾಕ್ಷಿಗಳಾಗಿ ಜೀವಿಸುವಾಗ, when we live as a witness, ನಾವೊಂದುಗಳು ಸಾಕ್ಷಿಗಳಾಗಿ ಜೀವಿಸುವಾಗ, others will watch you. ಬೇರೆಯವರು ನಮ್ಮನ್ನು ನೋಡ್ತಿರ್ತಾರೆ. And there will be a transformation taking place. ಅಲ್ಲಿ ಅವರ ಜೀವಿತದಲ್ಲಿ ಅದು ಬದಲಾವಣೆ ಬರ್ತದೆ. This is how you are going to bring a change. ಈ ರೀತಿಯಾಗಿ ನೀವು ಬದಲಾವಣೆ ತರಲಿಕ್ಕೆ And ಸಾಧ್ಯವಿದೆ. this is what God has called you and me for. ಇದಕ್ಕಾಗಿ ಕ್ರಿಸ್ತನು ನಿನ್ನನ್ನು ಕರೆದಿದ್ದಾನೆ. It is not only for our lives. ನಮ್ಮ ಜೀವಿತಕ್ಕಾಗಿ ಮಾತ್ರವಲ್ಲ. The salvation we received in the spirit and in the soul and the body is not only for us. ನಮ್ಮ ಬದಲಾವಣೆ ನಮ್ಮಲ್ಲಿ ಬಂದಂತದ್ದು ಶರೀರಾತ್ಮ ಪ್ರಾಣದಲ್ಲಿ ಅದು ನಮಗಾಗಿ ಮಾತ್ರವಲ್ಲ. But it will be a witnessing for others through our lives. ಅದು ಬೇರೆಯವರಿಗೆ ಒಂದು ಸಾಕ್ಷಿಗಳಾಗಿರ್ತದೆ ನಮ್ಮ ಜೀವಿತದಲ್ಲಿ. Today, ಇವತ್ತು when you note down this message, ಈ ವಾಕ್ಯವನ್ನು ನೀವು ಬರೆದಿಡುವಾಗ, when you go home and pray, ನೀವು ಮನೆ ಹೋಗಿ ಪ್ರಾರ್ಥಿಸುವಾಗ, carry this transformation with you. ಈ ಒಂದು ಬದಲಾವಣೆ ನಿಮ್ಮ ಜೊತೆ ಹೊತ್ತುಕೊಂಡು ಹೋಗಿರಿ. It is there in the spirit. ಅದು ಆತ್ಮದಲ್ಲಿ ಇದೆ. Because everything that is needed for us is spiritually downloaded into our body, into our soul, and into our spirit. ಅದು ನಮ್ಮ ಆತ್ಮ ಶಾರೀರ ಪ್ರಾಣಕ್ಕೆ ಬೇಕಾದದೆಲ್ಲವೂ ಅದು ದೇವರಿಂದ ಕೊಡಲ್ಪಟ್ಟಿದೆ. It is a process on a daily basis. ಅದು ದಿನನಿತ್ಯ ಕಾರ್ಯದಲ್ಲಿ ಅದು ತನ್ನ ಕಾರ್ಯ ಮಾಡುವಂತದಾಗಿದೆ. It is not one time. ಅದು ಒಂದು ಸಲದಲ್ಲಿ ಅಲ್ಲ. Because ಯಾಕಂದ್ರೆ as the body is fed with so many things, ನಮ್ಮ ದೇಹವು ಬಹಳಷ್ಟು ವಿಚಾರಗಳಿಗೆ ಒಳಪಟ್ಟಿರುವಾಗ, our mind also is fed with many of the messages. ನಮ್ಮ ಮನಸ್ಸು ಕೂಡ ಬಹಳಷ್ಟು ವಿಚಾರಗಳಿಂದ ತುಂಬಿಸಲ್ಪಟ್ಟಿರ್ತದೆ. What you should allow the mind to process and what you should not allow the mind to take in is by the gift of the discerning of spirits. ನಾವು ನಮ್ಮ ಮನಸ್ಸೊಳಗೆ ಏನನ್ನು ತಗೊಳ್ಬೇಕು, ಏನನ್ನು ಆಲೋಚಿಸಬೇಕು ಎಂಬ ಹೇಳುವಂಥದ್ದು ಅದು
ಸತ್ಯಾಸತ್ಯವನ್ನು ವಿವೇಚಿಸುವ ಆತ್ಮವಾಗಿದೆ. This is the most important, and I will say the number one gift should be on your list, that you should desire the gift of discernment. ವಿವೇಚಿಸಿ ತಿಳಿದುಕೊಳ್ಳುವಂತ ಒಂದು ಆತ್ಮವನ್ನು ನೀವು ಹೊಂದಿಕೊಳ್ಬೇಕೆಂಬುದಾಗಿ ಮೊದಲೇ ಸ್ಥಾನದಲ್ಲಿ ಅದನ್ನು ನೀವು ಬಯಸಬೇಕೆಂಬುದಾಗಿ Because ಕೇಳಿಕೊಳ್ತೇನೆ. the moment you learn, ಯಾವ ಕ್ಷಣದಲ್ಲಿ ನೀವು ಕಲಿತೀರೋ, the moment you sense ನಿಮ್ಗೆ ಆಗ ಅದು ತಿಳುವಳಿಕೆ ಬರ್ತದೆ, what I should take and what I should not take, ನಾನು ಯಾವುದನ್ನು ತಕೊಳ್ಬೇಕು ಯಾವುದನ್ನು ತಕೊಳ್ಬಾರ್ದು ಎಂಬುದಾಗಿ, what I should believe and what I should not believe. ಯಾವುದನ್ನ ನಂಬಬೇಕು ಯಾವುದನ್ನ ನಂಬಾರ್ದು ಎಂಬುದಾಗಿ. The moment you decide this, ಈ ಯಾವ ಕ್ಷಣದಲ್ಲಿ ನೀವು ಇದನ್ನು ನಿರ್ಧರಿಸ್ತೀರೋ, and the moment you get this gifting, ಯಾವ ಕ್ಷಣದಲ್ಲಿ ಈ ಒಂದು ವರವನ್ನು ನೀವು ಹೊಂದಿಕೊಳ್ತೀರೋ, there will be a transformation in our soul. ಅಲ್ಲಿ ಒಂದು ಬದಲಾವಣೆ ಇರ್ತದೆ ನಿಮ್ಮ ದೇಹದಲ್ಲಿ. In the last almost 8-9 months, ಕಡೆ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ 8-9 ತಿಂಗಳಲ್ಲಿ, in the last months what we are talking about, ಈ ಒಂದು ಕೊನೆಯ ತಿಂಗಳ ಬಗ್ಗೆ ನಾವು ಮಾತಾಡ್ತಿದ್ದೇವೆ. we were more involved in what wrong news is coming rather than what right news is coming. ನಾವು ಬಹಳಷ್ಟು ಒಳಪಟ್ಟಿದ್ದೇವೆ, ಏನು ತಪ್ಪಾದ ಒಂದು ನ್ಯೂಸ್ ಬರ್ತದೆ, ಏನು ಸರಿಯಾದ ನ್ಯೂಸ್ ಬರ್ತದೆ ಎಂಬುದಾಗಿ. We were more panicking about what wrong is going outside than what right we have to do. ನಾವು ಬಹಳಷ್ಟು ಭಯಪಡ್ತಿದ್ದೇವೆ, ಹೊರಗೆ ಏನು ನಡೀತಾ ಇದೆ ತಪ್ಪಾಗಿ ನಾವು ಏನು ಮಾಡ್ಬೇಕೆಂಬುದಾಗಿ. There was an atmosphere of confusion and fear. ಒಂದು ಕಳವಳಪಟ್ಟ ಮತ್ತು ಭಯಪಡುವಂತ ಒಂದು ವಾತಾವರಣ ಇತ್ತು. And we had a small gadgets into our hand that we were always involved into 24/7. ಆ ಒಂದು ಸಣ್ಣ ಒಂದು ಉಪಕರಣ ನಮ್ಮ ಕೈಯಲ್ಲಿ ಇತ್ತು, ಅದನ್ನು ನಾವು 24 ಗಂಟೆಗಳ ಕಾಲ ಕೂಡ ನಾವು ಹಿಡ್ಕೊಳ್ತೇವೆ. And we were more involved with that gadget. ಆ ಒಂದು ಉಪಕರಣದ ಜೊತೆ ನಾವು ಬಹಳಷ್ಟು ನಾವು ಒಳಪಟ್ಟವರಾಗಿದ್ದೆವು. And we were trying to get all the messages and forwarding all the messages to whomever we felt like. ಯಾರಿಗೆಲ್ಲ ಬರ್ತದೋ ಯಾರಿಗೆಲ್ಲ ನಾವು ಕಳಿಸಿದ್ದನ್ನು ಹೊಂದಿರುತ್ತಿದ್ದೆವು, ಕಳಿಸಿದ್ದೆವು. So we were behaving like a center of confusion technology. ಒಂದು ಕನ್ಫ್ಯೂಷನ್ ಅಂದ್ರೆ ಒಂದು ಕಾರ್ಯವನ್ನು ಮಾಡುವಂತ ಒಂದು ಕಾರ್ಯಕರ್ತರಾಗಿದ್ದೆವು. So we need to decide, ನಾವು ಈಗ ಇಲ್ಲಿ ತೀರ್ಮಾನಿಸಬೇಕು, if God has chosen me, ದೇವರು ನನ್ನನ್ನು ಆರಿಸಿಕೊಳ್ಳುವುದಾದ್ರೆ, if God has called me, ದೇವರು ನನ್ನ ಕರೆದಿದ್ದಾದ್ರೆ, then I have to be in the right standing with God. ದೇವರ ಜೊತೆ ನಾನು ಸರಿಯಾದ ಸ್ಥಾನದಲ್ಲಿ ನಿಲ್ಲಲ್ಪಟ್ಟವನಾಗಿರ್ಬೇಕು. If I am in not right standing with God, ಒಂದು ವೇಳೆ ನಾನು ದೇವರಲ್ಲಿ ಸರಿಯಾಗಿ ನಿಲ್ಲಲ್ಪಟ್ಟವನಾಗಿಲ್ಲದಿದ್ದರೆ, I cannot be used by God. ದೇವರಿಂದ ನಾನು ಉಪಯೋಗಿಸಲ್ಪಡಲಿಕ್ಕೆ ಸಾಧ್ಯ ಇಲ್ಲ. So if I am not used by God, ಒಂದು ದೇವರಿಂದ ನಾನು ಉಪಯೋಗಿಸಲ್ಪಡದಿದ್ರೆ, I am misused by many other people. ಯಾಕಂದ್ರೆ ನಾನು ಬಹಳಷ್ಟು ಜನರನ್ನು ತಪ್ಪ ರೀತಿಯಲ್ಲಿ ನಾನು ಅವರನ್ನು ಯೂಸ್ ಮಾಡಿದ್ದೇನೆ. Because the spirit of discernment is not operating in me. ಯಾಕಂದ್ರೆ ವಿವೇಚಿಸಿ ತಿಳ್ಕೊಳ್ಳುವ ಕಾರ್ಯ ಆತ್ಮವು ನನ್ನಲ್ಲಿ ಕಾರ್ಯ ಮಾಡ್ತಾ ಇಲ್ಲ. We only want gift of healing, gift of prophecy, gift of miracles. We all want all this action packed giftings. ನಮ್ಗೆ ಎಲ್ಲವೂ ಅದು ಸುಖ ಕೊಡುವಂತ ವರ ಬೇಕು, ಬಿಡುಗಡೆ ಕೊಡುವಂತ ವರ ಬೇಕು, ಇಂಥದ್ದೇ ನಮ್ಗೆ ಬೇಕು. But more than this, ಇದಕ್ಕಿಂತ ಹೆಚ್ಚಾಗಿ in the spirit of discernment, ಸತ್ಯ ಅಸತ್ಯ ಅಂತ ತಿಳ್ಕೊಳ್ಳುವಂತದ್ದು, to distinguish between what is right and what is wrong. ಯಾವುದು ಸರಿ ಯಾವುದು ತಪ್ಪು ಎಂಬುದಾಗಿ ತಿಳಿದುಕೊಳ್ಳುವಂತ ಒಂದು ಆಲೋಚನೆ, The day it starts operating in us, ಯಾವ ದಿನದಿಂದ ಅದು ಅಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಪ್ರಾರಂಭಿಸುತ್ತದೋ, our prayer life will change. ನಮ್ಮ ಪ್ರಾರ್ಥನೆ ಜೀವಿತವು ಅದು ಶೈಲಿ ಬದಲಾಗ್ತದೆ. Our body will receive salvation. ನಮ್ಮ ದೇಹವು ಬಿಡುಗಡೆಯನ್ನು Our ಹೊಂದಿಕೊಳ್ಳುತ್ತದೆ, soul will receive the trust. ಆತ್ಮವು ಬದಲಾವಣೆಯನ್ನು ಹೊಂದಿಕೊಳ್ಳುತ್ತದೆ. And we will be a new person in Christ ನಾವು Jesus. ಹೊಸ ನೂತನ ಸೃಷ್ಟಿಯಾಗಿ ದೇವರಲ್ಲಿ ಇರ್ತೇವೆ. Many of us, ಬಹಳಷ್ಟು ಜನ, if we look at our lifestyle, ನಮ್ಮ ಜೀವಿತವನ್ನು ನಾವು ನೋಡೋದಾದ್ರೆ, we will find that many things in our life, in our family has not changed. ನಮ್ಮ ಕುಟುಂಬಿಕ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಬಹಳಷ್ಟು ಕಾರ್ಯಗಳು ಇನ್ನೂ ಬದಲಾಗಲಿಲ್ಲ. Why? ಯಾಕೆ? Because ಯಾಕಂದ್ರೆ salvation is not in all the 3 members. ಈ ಒಂದು ರಕ್ಷಣೆಯು 3 ಭಾಗದಲ್ಲಿಯೂ ಇಲ್ಲ, ಎಲ್ಲ 3 ಭಾಗದಲ್ಲಿ ಇಲ್ಲ. I see many of the youth, ನಾನು ಬಹಳಷ್ಟು ಯವನಸ್ಥರನ್ನು ನೋಡ್ತೇನೆ, they are involved in every activity of the church. ಚರ್ಚಿನ ಪ್ರತಿಯೊಂದು ಕಾರ್ಯದಲ್ಲಿ ಅವರು ತಮ್ಮ ತೊಡಗಿಸಿಕೊಂಡಿರ್ತಾರೆ. As an activity, ಅದೊಂದು ಕಾರ್ಯ ನಿರ್ವಹಿಸುವುದರಲ್ಲಿ it is good. ಅದು ಒಳ್ಳೆಯದು, It is very good ಅದು ಬಹಳ ಒಳ್ಳೆಯದು. that we are involved into so many things. ಬಹಳಷ್ಟು ವಿಚಾರಗಳಲ್ಲಿ ನಾವು ಒಳಪಟ್ಟವರಾಗಿರ್ತೇವೆ. But ಆದರೆ as an individual, ವೈಯಕ್ತಿಕವಾಗಿ what has changed in me after receiving Jesus, the Lord Jesus Christ? ಯೇಸು ಕ್ರಿಸ್ತನನ್ನು ನನ್ನಲ್ಲಿ ನಾನು ಸ್ವೀಕರಿಸಿದ ನಂತರ, ಅಂಗೀಕರಿಸಿದ ನಂತರ ನನ್ನಲ್ಲಿ ಏನು ಬದಲಾವಣೆ ಆಗಿದೆ? Am I today ನಾನು ಇವತ್ತು being a witness ಸಾಕ್ಷಿಯಾಗಿರುವಲ್ಲಿ in my spirit, ಆತ್ಮದಲ್ಲಿ, soul,
ಶರೀರದಲ್ಲಿ and our body. ಪ್ರಾಣದಲ್ಲಿ. To my friends, ನನ್ನ ಸ್ನೇಹಿತರಿಗೆ, to my neighbors, ನನ್ನ ಅಕ್ಕ ನೆರೆಯವರಿಗೆ, to the society where I stay. ನಾನು ನಿಲ್ಲುವಂತ ಒಂದು ಸೊಸೈಟಿಗೆ, Even though we have gone through tough times, ನಮ್ಮ ಒಂದು ಕಠಿಣವಾದ ಸಮಯಗಳಲ್ಲಿ ನಾವು ದಾಟಿ ಹೋಗಿರ್ಬೋದು, ಕಷ್ಟ ಸಮಯದಲ್ಲಿ. is my prayer life becoming more stronger? ನನ್ನ ಪ್ರಾರ್ಥನೆ ಜೀವಿತ ಅದು ಬಲಗೊಳ್ತಾ ಇದೆಯೋ? Am I speaking the positive things and releasing the positive things out in the places? ನಾನು ಸರಿಯಾದ ವಿಚಾರವನ್ನು ಮಾತಾಡಿಕೊಂಡು ಸರಿಯಾದ ವಿಚಾರವನ್ನು ನಾನು ರಿಲೀಸ್ ಮಾಡ್ತಿದ್ದೇನೋ, ಬಿಡುಗಡೆ ಮಾಡ್ತಿದ್ದೇನೋ? We were all in lockdown, ನಾವೆಲ್ಲರೂ ಲಾಕ್ಡೌನ್ ಅಲ್ಲಿ ಇದ್ದೆವು, but nobody could knock down us. ಆದ್ರೆ ಯಾರು ಕೂಡ ನಮ್ಮನ್ನು ಹೋಗಿ ಅಲ್ಲಿ ಬಂಧಿಸಲು ಬಂಧಿಸುವುದಿಲ್ಲ. Lockdown is fine. Lockdown is fine. ಲಾಕ್ಡೌನ್ ಅದು ಓಕೆ ಸರಿ, But we are not knocked down. ನಮ್ಮನ್ನ ಯಾರು ಬೀಳಿಸಲಿಲ್ಲ. Like in the boxing, they knock down. ಬಾಕ್ಸಿಂಗ್ ಅಲ್ಲಿ ಹೇಗೆ ನಾಕ್ ಮಾಡ್ತಾರೆ, ಕೆಳಗೆ ಬೀಳಿಸ್ತಾರೆ, ಆ ರೀತಿಯಾಗಿ No. ಯಾರು ಬೀಳಿಸಲಿಲ್ಲ. We were prepared. ಯಾಕಂದ್ರೆ ನಾವು ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡಿದ್ದೇವೆ. We were prepared ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡಿದ್ದೇವೆ to withstand any situation that comes before us. ನಮ್ಮ ಜೀವಿತದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಅದನ್ನು ನಾವು ಎದುರು ನಿಲ್ಲಿಸಲು ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡಿದ್ದೇವೆ. Because ಯಾಕಂದ್ರೆ whatever will happen on this earth, ಈ ಲೋಕದಲ್ಲಿ ಏನೇ ನಡೆಯುವುದಾದರೂ the children of God will always be protected by the Spirit and the blood of Christ. ಯೇಸು ಕ್ರಿಸ್ತನ ರಕ್ತದಿಂದಲೂ ಹಾಗೂ ದೇವರಿಂದಲೂ ತನ್ನ ಮಕ್ಕಳು, ಆತನ ಮಕ್ಕಳು ರಕ್ಷಿಸಲ್ಪಟ್ಟಿರ್ತಾರೆ. So we are not shaken up. ನಾವು ಕದಲಿಸಲ್ಪಡುವುದಿಲ್ಲ. We are not looking at the wrong report coming in. ನಾವು ತಪ್ಪಾದ ಒಂದು ನ್ಯೂಸ್ ನಮಗೆ ಬರುವುದನ್ನು ನಾವು ನೋಡ್ತಾ ಇಲ್ಲ. We are believing what the Lord Jesus Christ is saying. ಯೇಸು ಕ್ರಿಸ್ತನ್ ಹೇಳಿದನ್ನು ನಾವು ನಂಬುವವರಾಗಿದ್ದೇವೆ. Fear not, for I am with thee. ಭಯ ಪಡಬೇಡಿರಿ, ನಾನು ನಿಮ್ಮ ಜೊತೆ ಇದ್ದೇನೆ ಎಂಬುದಾಗಿ. Then why are we talking about all the negative things? ಯಾಕೆ ನಾವು ಬೇಡದ ಸಂಗತಿಗಳನ್ನು ಮಾತಾಡ್ತೇವೆ ಹಾಗಾದ್ರೆ? Because ಯಾಕಂದ್ರೆ we have not received salvation in our soul. ನಮ್ಮ ದೇಹದಲ್ಲಿ ನಾವು ಬಿಡುಗಡೆಯನ್ನು ನಾವು ಇನ್ನೂ ಹೊಂದಲಿಲ್ಲ. Our mind, our thought is not saved. ನಮ್ಮ ಮನಸ್ಸು, ನಮ್ಮ ಆಲೋಚನೆ ಅದು ಬದಲಾಗ್ಲಿಲ್ಲ. Our will is involved into something else. ನಮ್ಮ ಚಿತ್ತವು ಅದು ಬೇರೆ ಯಾವುದಕ್ಕೋ ನಾವು ಅದು ಒಳಪಟ್ಟಿದೆ. Our thought process is becoming negative. ನಮ್ಮ ಆಲೋಚನೆ ಅದು ವಿರುದ್ಧವಾಗಿ ಬದಲಾಗ್ತಾ ಹೋಗ್ತಾ ಇದೆ. We are confessing negative things and wrong things. ನಾವು ತಪ್ಪಾದ ವಿಚಾರಗಳನ್ನು ನಾವು ಅರಿಕೆ ಮಾಡ್ತೇವೆ, ತಪ್ಪಾದನ್ನು ಮಾಡ್ತೇವೆ. We are not saying what God wants to say. ನಾವು ದೇವರು ಹೇಳಿದನ್ನು ನಾವು ಹೇಳ್ತಾ ಇಲ್ಲ, ಅಥವಾ ಆತನ ಹೇಳ್ಬೇಕಂತ ಬಯಸಿದನ್ನು ನಾವು ಹೇಳ್ತಾ ಇಲ್ಲ. We are forwarding wrong reports. ನಾವು ನಮ್ಗೆ ಬಂದಂತ ತಪ್ಪಾದ ಒಂದು ವಿಚಾರವನ್ನು ನಾವು ಹೇಳ್ತೇವೆ. Today, ಇವತ್ತು take this message with you. ಈ ಒಂದು ಸಂದೇಶವನ್ನು ನಿಮ್ಮ ಜೊತೆ ತಕೊಂಡು ಹೋಗಿರಿ. That my spirit, my soul and my body, all three are saved. ನನ್ನ ಶರೀರ, ಆತ್ಮ, ಪ್ರಾಣ ಈ ಮೂರು ಕೂಡ ಇವತ್ತು ರಕ್ಷಣೆ ಹೊಂದಿದೆ ಎಂಬುದಾಗಿ. When we are praying, ನಾವು ಪ್ರಾರ್ಥಿಸುವಾಗ first ask God to do this transformation in these three parts of ourselves, of our being. ಈ ಮೂರು ಭಾಗದಲ್ಲಿ ದೇವರು ನಮ್ಮಲ್ಲಿ ಬದಲಾವಣೆ ತರಬೇಕೆಂಬುದಾಗಿ ಪ್ರಾರ್ಥಿಸಿ. ನಮ್ಮ ಸಂಪೂರ್ಣ ಒಂದು ಜೀವಿತದಲ್ಲಿ Search for all the scriptures ಪ್ರತಿಯೊಂದು ವೇದವಾಕ್ಯವನ್ನು ಹುಡುಕಿರಿ and study them ಅದನ್ನು ಅಧ್ಯಾಯಿಸಿರಿ and apply them into your life. ಅದನ್ನು ನಮ್ಮ ಜೀವಿತದಲ್ಲಿ ನಾವು ಒಳಪಡಿಸಿಕೊಳ್ಳಿರಿ. The word is the material for the miracle. ಆ ವಾಕ್ಯವು ಅದ್ಭುತವನ್ನು ಮಾಡುವಂತ ಒಂದು ಸಾಧನವಾಗಿದೆ. The word moves and transforms and performs. ವಾಕ್ಯವು ಅದು ಚಲಿಸ್ತದೆ, ಅದು ಅಲ್ಲಿ ಕಾರ್ಯ ಮಾಡ್ತದೆ, ಅಲ್ಲಿ ಬದಲಾವಣೆ ತರ್ತದೆ. The word is not for repeating. ಈ ವಾಕ್ಯವು ಅದನ್ನು ಪದೇ ಹೇಳಲಿಕ್ಕಾಗಿ ಅಲ್ಲ. The word is to take authority and tell the sun stand still. ಈ ವಾಕ್ಯವು ನಾವೊಂದು ಅಧಿಕಾರವನ್ನು ತಗೊಂಡವರಾಗಿದ್ದುಕೊಂಡು ದೇವರದಲ್ಲಿ ಸ್ಥಿರ ನಿಲ್ಲಕ್ಕಾಗಿ ಆಗಿದೆ. When we get into that mode, ನಾವು ಆ ಒಂದು ಕಾರ್ಯಕ್ಕೆ ನಾವು ಬರುವಾಗ, when we get into the position of authority to use the word and make it transform, ದೇವರ ವಾಕ್ಯವನ್ನು ಉಪಯೋಗಿಸಲು ನಾವು ಒಂದು ಅಧಿಕಾರ ಹೊಂದಿದವರಾಗಿ ನಾವು ಬದಲಾವಣೆ ಹೊಂದ್ತೇವೆ. all authority has been given to us. ಎಲ್ಲ ಅಧಿಕಾರವು ನಮ್ಗೆ ಕೊಡಲ್ಪಟ್ಟಿದೆ. But to stand in the place of using the authority is very important. ಆ ಒಂದು ಅಧಿಕಾರವನ್ನು ಚಲಾಯಿಸುವಂತ ಜಾಗದಲ್ಲಿ ನಿಲ್ಲುವಂತದ್ದು ನಾವು ಬಹಳ ಮುಖ್ಯವಾಗಿದೆ. To stand in the place with the salvation of the spirit, soul and body is very important. ಆ ಒಂದು ಆತ್ಮಿಕವಾದ ರಕ್ಷಣೆ ಶರೀರಾತ್ಮ ಪ್ರಾಣದಲ್ಲಿ ನಾವು ನಿಲ್ಲುವಂತದ್ದು ಬಹಳ ಮುಖ್ಯವಾಗಿದೆ. We will be operating in the very good giftings. ದೇವರು ಕೊಟ್ಟಂತ ವರವನ್ನು ಬಹಳ ಒಂದು ಉತ್ತಮ ರೀತಿಯಲ್ಲಿ ನಾವು ಉಪಯೋಗಿಸಿಕೊಳ್ಳಬಹುದು. We will be operating with a fiery preaching. ನಾವೊಂದು ಬೆಂಕಿಯ ರೀತಿಯಲ್ಲಿ ನಾವು ಬೋಧಿಸಬಹುದು. But all these are gift from God upon our lives. ಇದೊಂದು ದೇವರಿಂದ ಉದಾರವಾಗಿ ಕೊಡಲ್ಪಟ್ಟಂತ ಒಂದು ಕಾರ್ಯವಾಗಿದೆ ನಮ್ಮ ಜೀವಿತದಲ್ಲಿ. When you pray, ನೀವು ಪ್ರಾರ್ಥಿಸುವಾಗ take the entire being with you.
ನಮ್ಮ ಸಂಪೂರ್ಣವಾದ ಶರೀರಾತ್ಮ ಪ್ರಾಣವನ್ನು ಅದು ತಕೊಂಡು ಹೋಗುವ. Learn to delete and erase the thoughts that are not from God. ಯಾವುದು ದೇವರಿಂದ ಬರಲಿಲ್ಲವೋ ಅದನ್ನು ಅಳಿಸಿ ಬಿಡಲು ಹಾಗೂ ನಾಶ ಮಾಡುವಂಥದ್ದನ್ನು ನಾವು ಕಲಿಬೇಕು. Learn to delete and erase the thoughts if somebody has spoken to you something. ನಮ್ಮ ವಿರುದ್ಧವಾಗಿ ಏನಾದ್ರೂ ಯಾರು ಮಾತಾಡಿರುವುದಾದ್ರೆ ಅದನ್ನು ನಾವು ಅಳಿಸಿ ಬಿಡುವ. Don't be affected by the comments and the statements of people on your life. ಬೇರೆಯವರು ಮಾತಾಡಿದ ನಿಮ್ಮ ಜೀವಿತದಲ್ಲಿ ಅದು ಅಧಿಕಾರ ಚಲಾಯಿಸಲು ಬಿಡಬೇಡಿ. If you are on this earth, ಒಂದು ವೇಳೆ ನೀವು ಈ ಲೋಕದಲ್ಲಿ ಇರುವುದಾದರೆ it is because of God. ಅದು ದೇವರ ಉದ್ದೇಶದಿಂದ. And you are answerable to God. ನೀವು ದೇವರಿಗೆ ಉತ್ತರ ಕೊಡಬೇಕು. And it is God's will that you will live till He decides. ಅದು ದೇವರ ಚಿತ್ತವಾಗಿದೆ. ದೇವರು ಬಯಸುವವರೆಗೆ ನೀವು ಈ ಲೋಕದಲ್ಲಿ And it ಜೀವಿಸಬೇಕೆಂಬುದಾಗಿ. is the responsibility of God to provide you everything that you need on this earth. ಅದು ದೇವರ ಒಂದು ಜವಾಬ್ದಾರಿಯಾಗಿದೆ. ನಿಮ್ಗೆ ಈ ಭೂಲೋಕದಲ್ಲಿ ಏನೆಲ್ಲ ಬೇಕೋ ಅದನ್ನು ಒದಗಿಸಿ ಕೊಡುವಂತದ್ದು. We need to tune ourselves to be God dependent. ನಮ್ಮನ್ನು ನಾವು ಕ್ರಿಸ್ತನ ಮೇಲೆ ಕ್ರಿಸ್ತನನ್ನು ಆತುಕೊಳ್ಳಲಿಕ್ಕೆ ನಾವು ಕಲ್ತುಕೊಳ್ಬೇಕು. We need to rely ನಾವು ಆತನನ್ನು ಆತುಕೊಳ್ಬೇಕು. and wait upon the Lord. ಆತನಿಗಾಗಿ ಕಾಯ್ಬೇಕು. We need to put all our requests before God. ನಮ್ಮ ಎಲ್ಲಾ ಅಗತ್ಯತೆಗಳನ್ನು ನಮ್ಮ ಬೇಕಾದ ಬಯಕೆಗಳನ್ನು ದೇವರ ಮುಂದೆ ನಾವು ಹಾಕಬೇಕು. So when we go before Him, ನಾವು ಆತನ ಎದುರಲ್ಲಿ ಹೋಗುವಾಗ all the three parts of our being, ನಮ್ಮ 3 ಭಾಗಗಳು ಕೂಡ ನಮ್ಮ ದೇಹದ we should see that it is in right standing with God. ನಾವು ನೋಡ್ಬೇಕಾದ್ದು ನಾವು ದೇವರಲ್ಲಿ ಸರಿಯಾಗಿ ನಿಂತಿದ್ದೇವೆ ಎಂಬುದಾಗಿ. It is very easy ಅದು ಬಹಳ ಸುಲಭವಾಗಿದೆ to pray. ಪ್ರಾರ್ಥಿಸಲು. It's very easy to pray. ಅದು ಪ್ರಾರ್ಥಿಸಲು ಬಹಳ ಸುಲಭವಾಗಿದೆ. You are understanding what I'm saying? ನಿಮ್ಗೆ ಅರ್ಥ ಆಗ್ತಿದ್ದೇವೆ ನಾನು ಏನು ಹೇಳ್ತಿದ್ದೇನೆ? No, please don't get distracted. It is very easy to pray ಪ್ರಾರ್ಥಿಸಲು ಬಹಳ ಸುಲಭವಾಗಿದೆ. because you know the prayers. ಯಾಕಂದ್ರೆ ನಿಮ್ ಪ್ರಾರ್ಥಿಸುವಂತದ್ದು We may speak a few words. ನಾವೊಂದು ಕೆಲವು ವಚನಗಳನ್ನು ನಾವು ಮಾತಾಡಬಹುದು. The prayer is right, ಪ್ರಾರ್ಥನೆ ಸರಿಯಾಗಿದೆ. but our attitude, ಆದ್ರೆ ನಮ್ಮ ಒಂದು ಭಾವಗಳು, our connection with God, ನಮ್ಮ ದೇವರ ಜೊತೆ ಒಂದಾಗಿರುವಂತದ್ದು, our link with the Holy Spirit, ನಮ್ಮ ಆ ಪವಿತ್ರಾತ್ಮನ ಜೊತೆ ನಾವು ಲಿಂಕ್ ಆಗಿರುವಂತದ್ದು, that is very important. ಅದು ಬಹಳ ಮುಖ್ಯವಾದದ್ದು. One more thing I'll tell you. ಇನ್ನೊಂದು ವಿಚಾರ ನಾನು ನಿಮ್ಗೆ ಹೇಳ್ತೇನೆ. In any situation you want to pray, ಯಾವುದೇ ಒಂದು ಪರಿಸ್ಥಿತಿಗಳು ನೀವು ಪ್ರಾರ್ಥಿಸಬೇಕಾದ್ರೆ, any situation, ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ask the Holy Spirit what you have to pray for. ದೇವರಾತ್ಮನ ಜೊತೆ ಕೇಳಿ ನೀವು ಯಾವುದಕ್ಕಾಗಿ ಪ್ರಾರ್ಥಿಸಬೇಕೆಂಬುದಾಗಿ. Before praying, ಪ್ರಾರ್ಥಿಸೋದಕ್ಕಿಂತ ಮುಂಚೆ take the Holy Spirit with you ದೇವರಾತ್ಮನ ನಿಮ್ಮ ಜೊತೆ ತಕೊಂಡು ಹೋಗಿರಿ. and let the Holy Spirit guide you in what you have to pray. ದೇವರಾತ್ಮನು ನಿಮ್ಮನ್ನು ತಿಳಿಸಲಿ ನೀವು ಏನು ಪ್ರಾರ್ಥಿಸಬೇಕು, ಯಾವುದಕ್ಕೆ ಪ್ರಾರ್ಥಿಸಬೇಕೆಂಬುದಾಗಿ. It is very, very important. ಅದು ಬಹಳ ಬಹಳ ಮುಖ್ಯ. Our prayer will not be wrong, ನಮ್ಮ ಪ್ರಾರ್ಥನೆ ಅದು ತಪ್ಪಾಗಿ ಇರುವುದಿಲ್ಲ. but when our prayer is in the line with the Holy Spirit, ನಾವು ಯಾವಾಗ ದೇವರಾತ್ಮನನ್ನು ಆತುಕೊಂಡು ಪ್ರಾರ್ಥಿಸ್ತೇವೋ the Holy Spirit will lead us into the prayer that God wants us to pray in that situation. ಆ ಒಂದು ಪರಿಸ್ಥಿತಿಯಲ್ಲಿ ದೇವರು ನಮಗೆ ಏನು ಮಾಡಬೇಕೆಂಬುದಾಗಿ ಬಯಸ್ತಾನೋ ಅದಕ್ಕೆ ದೇವರಾತ್ಮ ನಮ್ಮನ್ನು ನಡೆಸುವವನಾಗಿದ್ದಾನೆ. I have experienced this in my life. ನನ್ನ ಜೀವಿತದಲ್ಲಿ ಇದನ್ನು ನಾನು ಅನುಭವಿಸಿದ್ದೇನೆ. Once I was in Udupi, ನಾನು ಉಡುಪಿಯಲ್ಲಿ ಒಂದ್ಸಲ ಇದ್ದೆ. and one sister took me along with her to pray for one lady who was going through kidney dialysis in the hospital. ಒಂದು ಸಹೋದರಿ ನನ್ನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ರು, ಆಸ್ಪತ್ರೆಗೆ. ಅವರು ಕಿಡ್ನಿ ಡಯಾಲಿಸಿಸ್ ಆಗುವಂತ ಒಂದು ಸಹೋದರಿಯನ್ನು ಸಂಧಿಸಲಿಕ್ಕೆ. And we were waiting for her. ನಾವು ಅವರಿಗಾಗಿ ಕಾಯ್ತಿದ್ದೆವು. And the lady was telling me, please brother, come and pray for her. ಆ ಸಹೋದರಿ ಹೇಳ್ತಿದ್ರು, ಸಹೋದರ ಬನ್ನಿ ಅವರಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ. As I was standing up, ನಾನು ಎದ್ದು ನಿಲ್ಲುವಾಗ the Holy Spirit told me, wait. ದೇವರಾತ್ಮ ನನ್ಗೆ ಹೇಳಿದ್ದು ನಿಲ್ಲು 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 ಎಂಬುದಾಗಿ. So I was waiting. ನಾನು ಕಾಯ್ತಾ ಇದ್ದೆ. And suddenly the lady pulled me in front of her. ಈ ಸಹೋದರಿ ನನ್ನನ್ನು ಸಡನ್ ಆಗಿ ಹೇಳ್ಕೊಂಡು ಹೋದ್ರು. And he said, brother, please pray. ಅವ್ರು ಹೇಳಿದ್ರು, ಸಹೋದರ ದಯಮಾಡಿ ಪ್ರಾರ್ಥಿಸಿರಿ ಎಂಬುದಾಗಿ. I said, 1 minute. ನಾನು ಹೇಳಿದೆ, 1 ನಿಮಿಷ. Please ask her if she needs prayer. ಅವರ ಹತ್ರ ಕೇಳಿ ಒಂದು ವೇಳೆ ಅವರಿಗೆ ಪ್ರಾರ್ಥನೆ ಅಗತ್ಯತೆಯೋ ಎಂಬುದಾಗಿ. And she asked, ಆಗ ಕೇಳಿದ್ರು, brother is come to pray, it's okay no if he prays. ಸಹೋದರರು ಪ್ರಾರ್ಥಿಸಲಿಕ್ಕಾಗಿ ಬಂದಿದ್ದಾರೆ, ಅವರು ನಿಮ್ಗಾಗಿ ಪ್ರಾರ್ಥನೆ ಮಾಡಿದ್ರೆ ತೊಂದರೆ ಇಲ್ವಾ ಅಂತ ಹೇಳಿ. She said, no, I know how to pray for myself. ಅವ್ರು ಹೇಳಿದ್ರು, ಬೇಡ, ನಂಗೆ ಗೊತ್ತುಂಟು ನಂಗೆ ಪ್ರಾರ್ಥನೆ ಮಾಡಬೇಕು. I don't want anybody to pray for me. ನನಗೆ ಯಾರು ಪ್ರಾರ್ಥನೆ ಮಾಡಬೇಕಾಗಿಲ್ಲ ಎಂಬುದಾಗಿ. Praise the Lord. Praise the Lord.
Are you understanding? ನಿಮ್ಗೆ ಅರ್ಥ ಆಯ್ತಾ? This has not happened once with me. ಇದು ಒಂದು ಸಲ ನನ್ನ ಜೊತೆ ಆದದಲ್ಲ, This has happened many times with me. ಇದು ಬಹಳಷ್ಟು ಸಲ ನನ್ನ ಜೊತೆ ಆಗಿದೆ. It is very important to take the guidance of the Holy Spirit when you are praying. ದೇವರ ಆತ್ಮನ ಒಂದು ನಡೆಸುವಿಕೆಯನ್ನು ನಾವು ಚಿತ್ತವನ್ನು ತಿಳ್ಕೊಳ್ಬೇಕು ನಾವು ಪ್ರಾರ್ಥಿಸುವಾಗ. There are circumstances ಬಹಳಷ್ಟು ವಿಚಾರಗಳಿವೆ, ಸಂದರ್ಭಗಳು, where I have been led by the Holy Spirit to pray for somebody. ದೇವರ ಆತ್ಮನಿಂದ ನಾನು ಚಲಿಸಲ್ಪಟ್ಟು ನಾನು ಪ್ರಾರ್ಥಿಸಕ್ಕೆ ಹೋಗುವಾಗ And I quietly go to that lady. ನಾನು ಮೌನವಾಗಿ ಆ ಒಂದು ಸಹೋದರಿ ಬಳಿಗೆ ಹೋಗ್ತೇನೆ. I said, are you waiting for me to pray for you? ನಾನು ಹೇಳ್ತೇನೆ, ನಾನು ನಿನಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ನೀನು ಕಾಯ್ತೀಯಾ? She said, yes, I was just praying that you pray for me. ನಾನು ಅದೇ ಪ್ರಾರ್ಥನೆ ಮಾಡ್ತಿದ್ದೆ, ನೀವು ನನಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೆ And then I prayed for her. ಮತ್ತೆ ನಾನು ಆಕೆಗಾಗಿ ಪ್ರಾರ್ಥಿಸಿದೆ. And God showed many things about that lady. ಆಗ ದೇವರು ಆಕೆ ವಿಚಾರವಾಗಿ ಬಹಳಷ್ಟು ವಿಚಾರಗಳನ್ನು ತೋರಿಸಿದ್ರು. And also encouraged her in her prayer life. ಅವರ ಪ್ರಾರ್ಥನೆ ಜೀವಿತದಲ್ಲಿ ನಾನು ಅವರನ್ನು ಬಲಪಡಿಸಿದೆ. You and I ನೀನು ನಾನು are chosen anointed vessels of God. ನಾವು ಆರಿಸಲ್ಪಟ್ಟವರು, ಅಭಿಷೇಕಲ್ಪಟ್ಟವರು, ದೇವರ ಮಕ್ಕಳಾಗಿದ್ದೇವೆ. We are chosen anointed vessels of God. ದೇವರಿಂದ ಆರಿಸಲ್ಪಟ್ಟ ಹಾಗೂ ನಾವು ಅಭಿಷೇಕಿಸಲ್ಪಟ್ಟ ಪಾತ್ರೆಗಳಾಗಿದ್ದೇವೆ. The more we pray, ಎಷ್ಟಾಗಿ ನಾವು ಪ್ರಾರ್ಥಿಸ್ತೇವೋ, the more we spend time in the presence of God, ಅಧಿಕ ಸಮಯವನ್ನು ದೇವರ ಸನ್ನಿಧಿಯಲ್ಲಿ ನಾವು ಕಳೆಯುವಾಗ this vessel is more refined. ಈ ಒಂದು ನಮ್ಮ ಪಾತ್ರೆಯು ಅದು ಶುದ್ಧೀಕರಿಸಲ್ಪಡ್ತದೆ. A time comes ಸಮಯ ಬರ್ತದೆ that you carry the presence of God wherever you go. ನೀವು ಹೋಗುವಲ್ಲೆಲ್ಲ ನಿಮ್ಮ ದೇವರ ಆತ್ಮನ ಪ್ರಸನ್ನತೆ ನೀವು ಹೊತ್ತುಕೊಂಡು ಹೋಗ್ತೀರಿ. You move with the power and the anointing of God wherever you go. ನೀವು ಎಲ್ಲಿ ಹೋಗೋದಾದರೂ ದೇವರ ಆತ್ಮನ ಅಭಿಷೇಕದಿಂದ ಹಾಗೂ ಬಲದಿಂದ ನೀವು ಚಲಿಸ್ತೀರಿ. Wherever you are, ಯಾವುದೇ ಸ್ಥಳದಲ್ಲಿ ನೀವು ಇರ್ಬೋದು. in the marketplaces, ಅದೊಂದು ಸಂತೆ ಸ್ಥಳ ಇರ್ಬೋದು, in your office, ನಿಮ್ಮ ಕೆಲಸ ಮಾಡುವಂತ ಕಚೇರಿ ಆಗಿರ್ಬೋದು, in your home, ಮನೆಯಲ್ಲಿ ಆಗಿರ್ಬೋದು, you will sense the spiritual atmosphere. ನೀವೊಂದು ಆತ್ಮಿಕ ಒಂದು ವಲಯವನ್ನು ನೀವು ಸೆನ್ಸ್ ಮಾಡ್ತೀರಿ. And you will be used by God in those places. ಅಂತ ಒಂದು ಸ್ಥಳಗಳಲ್ಲಿ ದೇವರಿಂದ ನೀವು ಉಪಯೋಗಿಸಲ್ಪಡ್ತೀರಿ. Why? ಯಾಕೆ? Because we are fully surrendered to God. ಯಾಕಂದ್ರೆ ನಾವು ಸಂಪೂರ್ಣವಾಗಿ ದೇವರಿಗೆ ನಮ್ಮನ್ನ ಒಪ್ಪಿಸಿಕೊಟ್ಟವರಾಗಿರ್ತೇವೆ. There is no scope for sin to enter into our mind. ಪಾಪವು ನಮ್ಮ ಮನಸ್ಸೊಳಗೆ ಪ್ರವೇಶಿಸಲು ಎಲ್ಲಿ ಕೂಡ ಸ್ಥಳ ಇರುವುದಿಲ್ಲ. Our thought process is totally changed. ನಮ್ಮ ಆಲೋಚನೆ ಮಾಡುವಂತ ರೀತಿ ಅದು ಸಂಪೂರ್ಣವಾಗಿ ಬದಲಾಗಿರ್ತದೆ. There are no negative thoughts coming into our mind. ವಿರುದ್ಧವಾದ ಆಲೋಚನೆಯು ನಮ್ಮ ಮನಸ್ಸಿಗೆ ಬರುವುದಿಲ್ಲ. Because we have received the salvation in our soul. ಯಾಕಂದ್ರೆ ನಮ್ಮ ದೇಹದಲ್ಲಿ ನಾವು ಒಂದು ಬಿಡುಗಡೆಯನ್ನು ನಾವು ಹೊಂದಿದ್ದೇವೆ. We are no longer that emotionally upset, depressed people. ನಾವು ಒತ್ತಡದಲ್ಲಿ ನಾವು ಚಲಿಸುವವರು ಅಥವಾ ನಾವು ಕುಗ್ಗಿಸಲ್ಪಟ್ಟವರಲ್ಲ. We are always full of life. ನಾವು ನಮ್ಮಲ್ಲಿ ಜೀವಿತವು ಅದು ಪರಿಪೂರ್ಣವಾಗಿರ್ತದೆ. We are always full of that power that God has put inside of us. ದೇವರು ಕೊಟ್ಟಂತಹ ಒಂದು ಬಲವು ನಮ್ಮಲ್ಲಿ ಸಂಪೂರ್ಣವಾಗಿರ್ತದೆ. As we close this year, ಈ ಒಂದು ವರ್ಷವನ್ನು ನಾವು ಅಂತ್ಯಗೊಳಿಸುವುದಕ್ಕಿಂತ ಮುಂಚೆ let us not get into making any commitments for the new year. ಹೊಸ ವರ್ಷಕ್ಕಾಗಿ ನಾವು ಯಾವುದನ್ನು ಕಮಿಟ್ಮೆಂಟ್ ಮಾಡ್ಕೊಳ್ಳೋದು ಬೇಡ. In the new year, some people say that I will not do this from this year. I will not do this from the next year. I will do new things in the next year. I will start again with the book of Genesis from Jan 1st. And Jan 5th, you will not even reach the second chapter of Genesis. ಬಹಳಷ್ಟು ಜನ ಹೇಳ್ತಾರೆ ಏನಂತ ಹೇಳಿದ್ರೆ, ಹೊಸ ವರ್ಷದಲ್ಲಿ ನಾನು ಇಂಥದನ್ನು ಮಾಡ್ತೇನೆ, ಇಂಥದನ್ನು ನಾನು ಬಿಟ್ಟು ಬಿಡ್ತೇನೆ, ಮಾಡುವುದಿಲ್ಲ, ಮತ್ತು ವೇದವಾಕ್ಯವನ್ನು ಆದಿ ಕಾಂಡದಿಂದ ಓದ್ತೇನೆ ಎಂಬುದಾಗಿ. ಜನವರಿ 5 ಬರೋದ್ರಿಂದ ಮುಂಚಿತವಾಗಿ ಅವರು ಎರಡನೇ ಅಧ್ಯಾಯ ಕೂಡ ಮುಗಿಸಿರುವುದಿಲ್ಲ. We are making our commitment to God. We are making our commitment to God. ನಮ್ಮ ಕಮಿಟ್ಮೆಂಟ್ ಅನ್ನು ನಾವು ದೇವರಿಗೆ ನಾವು ಮಾಡ್ತೇವೆ, not to the calendar. ಕ್ಯಾಲೆಂಡರ್ಗಲ್ಲ. We are transforming ourselves for the glory of God, not for the glory of the calendar. ನಾವು ಬದಲಾಯಿಸಿಕೊಳ್ಳುವಂಥದ್ದು ದೇವರ ಮಹಿಮೆಗಾಗಿ, ಕ್ಯಾಲೆಂಡರ್ ಮಹಿಮೆಗಾಗಿ ಅಲ್ಲ. We are not playing number games. ನಾವು ನಂಬರ್ ಆಟ ಆಡ್ತಾ ಇಲ್ಲ. We are walking with God. ನಾವು ದೇವರ ಜೊತೆ ನಡೆದಾಡುವವರಾಗಿದ್ದೇವೆ. into another year. ಹೊಸ ವರ್ಷಕ್ಕೆ ನಾವು ದೇವರ ಜೊತೆಯಾಗಿ ನಡ್ತೇವೆ. God who is going to bless us.
ಅದು ದೇವರಾಗಿದೆ. ದೇವರು ನಮ್ಮನ್ನು It is ಆಶೀರ್ವದಿಸುವವನಾಗಿದ್ದಾನೆ. not the year that going to bless us. ವರುಷ ನಮ್ಮನ್ನು ಆಶೀರ್ವದಿಸುವಂತದಲ್ಲ. It is God that is going to take us from glory to glory to glory. ಮಹಿಮೆಯಿಂದ ಮಹಿಮೆಗೆ ನಮ್ಮನ್ನು ದೇವರು ಕೊಂಡೊಯ್ಯುವವನಾಗಿದ್ದಾನೆ. It is the word that is going to change our families and our generation. ನಮ್ಮ ಕುಟುಂಬ ಜೀವಿತವನ್ನು, ನಮ್ಮ ಹಿಂದೆ ಬರುವಂತಹ ಜನರೇಷನ್ ಅನ್ನು ದೇವರು ಬದಲಾಯಿಸುವವನಾಗಿದ್ದಾನೆ. We have brought our generation out of darkness ಅಂಧಕಾರದಿಂದ ನಮ್ಮ ಜನರೇಷನ್ ನಾವು ಹೊರಗೆ ತಂದಿದ್ದೇವೆ with the power of the Lord Jesus Christ. ದೇವರ ಬಲದಿಂದ, ಯೇಸುಕ್ರಿಸ್ತನ ಬಲದಿಂದ. And we are going to take our generation to the another level. ನಮ್ಮ ಜನರೇಷನ್ ಅನ್ನು ಇನ್ನೊಂದು ಹಂತಕ್ಕೆ ನಾವು ಕೊಂಡೊಯ್ಯುವವರಾಗಿದ್ದೇವೆ. In our homes, ಮನೆಯಲ್ಲಿ, in our generation, ನಮ್ಮ ಜನಾಂಗವನ್ನು, in our families, ನಮ್ಮ ಕುಟುಂಬದಲ್ಲಿ, everywhere. ಎಲ್ಲ ಸ್ಥಳಗಳಲ್ಲಿ We need to be a witness, ನಾವು ಸಾಕ್ಷಿಗಳಾಗಿರ್ಬೇಕು. ಆ a ಸ್ಥಳಗಳಲ್ಲಿ strong witness. ಬಲವಾದ ಸಾಕ್ಷಿ. And this will only happen when the entire being, the spirit, the soul and the body, all the three received salvation. ಇದು ಯಾವಾಗ ಆಗ್ತದೆ ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ನಮ್ಮ ದೇಹ, ಶರೀರ, ಆತ್ಮ, ಪ್ರಾಣ ಅದು ಬಿಡುಗಡೆಯನ್ನು ಹೊಂದುವಾಗ ಈ ಕಾರ್ಯಗಳಾಗ್ಲಿಕ್ಕೆ ಸಾಧ್ಯ ಇದೆ. Please read the book of Romans. ದಯವಿಟ್ಟು ರೋಮಪುರ ಬರೆದವರ ಪತ್ರಿಕೆಯನ್ನು ಓದಿರಿ. What Paul is speaking. ಅಲ್ಲಿ ಪೌಲನು ಏನು ಹೇಳ್ತಿದ್ದಾನೆ, Please make down your points. ಅಲ್ಲಿ ಬರ್ದಿಡಲು ಪ್ರಾರಂಭಿಸಿರಿ. Do a study. ಅಲ್ಲಿ ಅಧ್ಯಯನ ಮಾಡಿರಿ. Do a study like we do our school study and college study. ನಾವು ಶಾಲೆ ಕಾಲೇಜುಗಳಲ್ಲಿ ಇರುವಾಗ ನಾವು ಯಾವ ರೀತಿಯಾಗಿ ಅಧ್ಯಯನ ಕಲಿತಿದ್ದೇವೆ ಆ ರೀತಿಯಾಗಿ ಕಲೀರಿ. To understand, we make points. ಅದನ್ನು ಅರ್ಥ ಮಾಡಿಕೊಳ್ಳಲು ನಾವು ಅದನ್ನು ಪಟ್ಟಿ ಮಾಡ್ತೇವೆ. Please make those points. ಆ ಪಾಯಿಂಟ್ಗಳನ್ನು ನೋಟ್ ಮಾಡ್ಕೊಳ್ರಿ and pray. ಅದರ ಮೇಲೆ ಪ್ರಾರ್ಥಿಸಿರಿ. You will be transformed. ನೀವು ಸಂಪೂರ್ಣವಾಗಿ ಬದಲಾವಣೆ ಹೊಂದ್ತೀರಿ. You will be changed. ನೀವು ಖಂಡಿತವಾಗಿ ಬದಲಾವಣೆ ಹೊಂದ್ತೀರಿ. And then you will say, I am a new creation in Christ Jesus. ಆಗ ನೀವು ಹೇಳ್ತೀರಿ, ನಾನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇನೆ ಎಂಬುದಾಗಿ. When you say, I am a new creation, ನಾವು ಯಾವಾಗ ಹೇಳ್ತೇವೆ ನಾವು ನೂತನ ಸೃಷ್ಟಿ ಎಂಬುದಾಗಿ, that means when you were created, ಯಾವಾಗ ನೀವು ಸೃಷ್ಟಿಸಲ್ಪಟ್ಟವರು, you are in the image of God. ನಾವು ದೇವರ ಒಂದು ಪ್ರತಿರೂಪದಲ್ಲಿದ್ದೆವು. But when the Adamic sin, ಆದಾಮನಿಂದ ಬಂದಂತ ಪಾಪವು it started flowing, ಅದು ದಾಟ್ತಾ ಹರಿತಾ ಬರುವಾಗ, till the time Jesus came. ಯೇಸು ಕ್ರಿಸ್ತನವರೆಗೆ, And then ಆ ನಂತರ I am a new creation. ನಾನು ಹೊಸ ನೂತನ ಸೃಷ್ಟಿಯಾಗಿದ್ದೇನೆ. Initially, ಸಾಧಾರಣವಾಗಿ I was creation. ನಾನು ಒಬ್ಬ ಸೃಷ್ಟಿಯಾಗಿದ್ದೆ. God created me. ದೇವರು ನನ್ನನ್ನು ಸೃಷ್ಟಿಸಿದ್ನು. The moment we accept Christ, ಯಾವಾಗ ಕ್ರಿಸ್ತನನ್ನು ನಾವು ಅಂಗೀಕರಿಸಿದ್ದೆವು, I become transformed ನಾನು ಪರಿವರ್ತನೆ ಹೊಂದಿದೆನು, and I become a new creation. ನಾನು ಹೊಸ ನೂತನ Because ಸೃಷ್ಟಿಯಾದೆನು. the old has gone ಹಳೆತೆಲ್ಲ ಹೋಯ್ತು, and the new has come. ಹೊಸತು ಬಂತು, And everything is become new for me. ಪ್ರತಿ ಒಂದು ಕೂಡ ನನಗೆ ಹೊಸದಾಯ್ತು. I leave you with this message, ಈ ಒಂದು ಸಂದೇಶದಿಂದ ನಿಮ್ಮನ್ನು ನಾನು ಬಿಡ್ತೇನೆ, praying ಪ್ರಾರ್ಥಿಸುವುದು, that each and every one of you ಪ್ರತಿಯೊಬ್ಬರು ಕೂಡ will be transformed in the image of Christ. ದೇವರ ಒಂದು ಪ್ರತಿ ರೂಪಕ್ಕೆ ನೀವು ಬದಲಾವಣೆ ಆಗುವರಾಗಿರ್ತೀರಿ ಎಂಬುದಾಗಿ. That our thoughts, ನಮ್ಮ ಆಲೋಚನೆ, our attitude, ನಮ್ಮ ಒಂದು ಚಟುವಟಿಕೆ ಕಾರ್ಯಗಳು, our will, ನಮ್ಮ ಒಂದು ಚಿತ್ತ, our nature ನಮ್ಮ ಸ್ವಭಾವಗಳು will be all receiving the salvation. ಆ ಎಲ್ಲಾ ಕ್ಷೇತ್ರಗಳು ದೇವರ ಒಂದು ಬಿಡುಗಡೆಯನ್ನು ಹೊಂದಿಕೊಳ್ತದೆ. Praise the Lord. Praise the Lord. Let us stand and make a small prayer. ಒಂದು ಕ್ಷಣ ನಾವೆದ್ದು ನಿಲ್ಲುವ. Father, in the name of Jesus, as we stand before you this morning, we thank you for your word, O God. We thank you, Lord, for your presence that dwells among us. We thank you, Jesus, that you are the reason for our salvation. That we have been saved from the enemy. We have been saved from sins, poverty, diseases, and death. We are a new creation in Christ Jesus. As we stand here this morning, we surrender, O God, our spirit, our soul, and our body, our entire being. And we pray, O God, that we will be totally transformed in your image. That the old man will not have any authority over our lives, but we put on the new man, the new things that you have given us. We will never be the same again. For you have changed our thinking, our habits, our nature, our character. Thank you, Holy Spirit,
for helping us to identify all the things that we have to let go, our hurts that are there, the wrong thoughts, wrong emotions that are there in our mind into our subconscious. It is cleansed by your blood, the holy blood, the pure blood, the cleansing blood, the protecting blood. Thank you, Jesus, that our families, our generations are all being transformed, and we are in the process every day through your word that we receive. We praise you and thank you for this time, for this place, for Pastor Johnson and his wife and his family and this place. Thank you, O God, for the provisions that you have made for them in the heavenly places. Thank you, O God, this place is sanctified and protected by you. You have given your angels charge over this place. I give you glory and honor for bringing us here together to share your word, O God. Thank you, Lord, that your word is a blessing to all of us. In Jesus' name, amen. Thank you. God bless you. ಹಾಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ಹಾಲೆಲೂಯ. ಗಾಡ್ ಬ್ಲೆಸ್ ಯು ಆಲ್. ಪ್ರಿಯ ವೀಕ್ಷಕರೇ, ನಿಮ್ಮ ಯಾವುದಾದ್ರೂ ಮನವಿಗಳಿರುವುದಾದರೆ, ಪ್ರೇಯರ್ ರಿಕ್ವೆಸ್ಟ್ ಇರುವುದಾದರೆ, ನಾವು ಕೊಟ್ಟಂಥ ನಂಬರಲ್ಲಿ ನೀವು ಪ್ರೇಯರ್ ರಿಕ್ವೆಸ್ಟನ್ನು ಕಳಿಸ್ಬೋದು. ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ನೀವು ಕರ್ತನ ಸೇವೆಗಾಗಿ ನಮಗೋಸ್ಕರ ಪ್ರಾರ್ಥಿಸಿರಿ. Prayer request from Sister Nancy D'Souza. Please pray for us. ನ್ಯಾನ್ಸಿ ಡಿಸೋಜರ್ ಅವರಿಗೋಸ್ಕರ ನಾವು ಸಭೆ ಒಟ್ಟಾಗಿ ಪ್ರಾರ್ಥನೆ ಮಾಡೋಣ. ಅವರು ಪ್ರೇಯರ್ ರಿಕ್ವೆಸ್ಟನ್ನು ಕೇಳಿದ್ದಾರೆ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರು ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನ್ಯಾನ್ಸಿ ಸಿಸ್ಟರ್ಗೋಸ್ಕರ ಪ್ರಾರ್ಥನೆ ಮಾಡೋಣ. ಯಾವ ವಿಷಯಕ್ಕೋಸ್ಕರ ಎಂಬುದಾಗಿ ಅವರು ಬರಲಿಲ್ಲ, ಆದರೆ ದೇವರಿಗೆ ಆ ವಿಷಯ ಗೊತ್ತಿದೆ. ಸ್ವಾಮಿ, ಸ್ತೋತ್ರ ಸ್ವಾಮಿ. ಹಾಲೆಲೂಯ. ನೀವುನ್ನತ ಅದ್ಭುತವ ಮಾಡುದೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀವುನ್ನತ ಅದ್ಭುತವ ಮಾಡಿದೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. You are great, you do miracles so great, there is no one else like you, there is no one else like you, for you are great, you do miracles so great, there is no one else like you, there is no one else like you. ಸ್ತೋತ್ರ ಯೇಸುವೇ. ನ್ಯಾನ್ಸಿ ಡಿಸೋಜರ್ ಅವರನ್ನ ದೇವರೇ, ಅವರೆಲ್ಲ ಪ್ರೇಯರ್ ರಿಕ್ವೆಸ್ಟ್ ಅನ್ನು ನಿನ್ನ ಮುಂದೆ ನಾವು ನೆನಪು ಮಾಡಿಕೊಳ್ತಾ ಇದ್ದೇವೆ. ಆ ಮಗಳನ್ನ ತಾಯಿ ಗರ್ಭದಲ್ಲಿ ರೂಪಿಸಿ ಭೂಲೋಕದಲ್ಲಿ ಬರಮಾಡಿ ಆಕೆಯ ದೇವರೇ 1ನೇ ದಿವಸದಿಂದ ಇಷ್ಟು ವರ್ಷ ತನ್ನ ಬಾಳ್ವೆಯಲ್ಲಿ ಹೋರಾಟಗಳ ಮಧ್ಯೆ, ಏರುಪೇರುಗಳ ಮಧ್ಯೆ, ಅಸ್ವಸ್ಥತೆಗಳ ಮಧ್ಯೆ ಜಯವನ್ನು ನೀಡಿ ಕೃಪೆಯಿಂದ ನಡೆಸ್ತಾ ಬಂದಿರೋದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಕೂಡ ದೇವರೇ, ನಿಮ್ಮ ಶಿಲುಬೆಯಲ್ಲಿ ಮಾಡಿದಂತ ಆ ಬಿಡುಗಡೆಯ ಆಶೀರ್ವಾದ, ಆತ್ಮ ಪ್ರಾಣ ಶರೀರಕ್ಕೆ ಸಂಬಂಧಪಟ್ಟಂತ ಆಶೀರ್ವಾದ, ರಿಲೀಸ್ ಆಗಿರುವಂತ ಆಶೀರ್ವಾದವನ್ನು ಆ ಮಗಳು ಅನುಭವಿಸುವಂತೆ ಪರಿಶುದ್ಧಾತ್ಮನ ಕಾರ್ಯ ಆ ಮಗಳ ಜೀವಿತದಲ್ಲಿ ನೆರವೇರಲಿ. ಇನ್ ಜೀಸಸ್ ನೇಮ್. ಶಾಂತಿ, ಸಮಾಧಾನ, ಆರೋಗ್ಯ ಬಲ, ಮಹಿಮೆಯ ಕಾರ್ಯಗಳು ನಡೆಯಲಿ. ಆರೋಗ್ಯ ಭಾಗದಲ್ಲಿ ದೇವರೇ ಎಲ್ಲ ಅಂಗಾಂಗಗಳು, ಎಲ್ಲ ಕ್ರಿಯೆ ಕಾರ್ಯಗಳು ನಾರ್ಮಲ್ ಆಗಿದ್ದುಕೊಂಡು ನಡೆಸಲ್ಪಡಲಿ. ಇನ್ ಜೀಸಸ್ ನೇಮ್ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಸಿಸ್ಟರ್.
ಪ್ರಿಯರೇ, ಬಹಳ ಅತ್ಯಮೂಲ್ಯವಾದಂಥ ವಿಷಯವನ್ನು ನಾವು ಕೇಳಿಸಿಕೊಂಡಿದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ಹಾಲೆಲೂಯ. ನಮ್ಮ ಆತ್ಮ ಹೊಸತಾಗಿ ಹುಟ್ಟಿದೆ. ಅದೇ ಪ್ರಕಾರ ನಮ್ಮ ಪ್ರಾಣ, ನಮ್ಮ ಶರೀರ ಆ ಹೊಸತನದಲ್ಲಿ ಪಾಲುಗಾರರಾಗಿ ಪಾಲುಗೊಂಡು ಕ್ರಿಸ್ತನ ಬರೋಣದಲ್ಲಿ ನಾವು ಪಾಲುಗಾರರಾಗಬೇಕೆಂಬಂತ ಒಂದು ಸಂದೇಶ. ಅದಕ್ಕಾಗಿ ನಾವು ದೇವರಿಗೆ ಚಪ್ಪಾಳೆ ತಟ್ಟಿ ನಾವು ಘನಪಡಿಸೋಣ. ಇವತ್ತು ನಮ್ಮ ಮಧ್ಯದಲ್ಲಿ ಬಂದು ದೇವರ ವಾಕ್ಯವನ್ನ ಬಹಳ ಸಂಕ್ಷಿಪ್ತವಾಗಿ ದೇವರ ಆತ್ಮನ ಸಹಾಯದಿಂದ ವಿವರಿಸಿರುವಂಥ ದೇವರ ಸೇವಕರಾದಂಥ ಬ್ರದರ್ ದೀಪಕ್ ಪೈ ಅವರಿಗೆ ನಮ್ಮ ವಂದನೆಗಳು. ಜೀಸಸ್ ಫಾರ್ ಆಲ್ ಮಿನಿಸ್ಟ್ರೀಸ್ನ ಸಲುವಾಗಿ ನಿಮ್ಮನ್ನು ವಂದಿಸ್ತೇವೆ. ಥ್ಯಾಂಕ್ ಯು ಬ್ರದರ್. ಎಲ್ಲರೂ ಚಪ್ಪಾಳೆ ತಟ್ಟಿ ಆತಂಕ ನೋಡಿಸೋಣ. ನಾವು ಮುಂದಿನ ದಿನಗಳಲ್ಲಿ ಪ್ರಿಯ ವೀಕ್ಷಕರೇ, ನಾವು ನಿಮ್ಮೊಂದಿಗೆ ಲೈವ್ನಲ್ಲಿ ಬರಲಿಕ್ಕಿದ್ದೇವೆ. ಗಾಡ್ ಬ್ಲೆಸ್ ಯು ಆಲ್.